ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಸುಮಿತ್ರಾ, ಸುಮಿತ್ರಾ, ನೀನು ಪಾಪ ನಾಳೆ ಸಂಜೆ ಬಾಂಬೆಗೆ, ಅಲ್ಲಿಂದ ಮಿಡ್ ನೈಟ್ ಫ್ಲೈಟ್ ಟು ವಾಷಿಂಗ್ಟನ್. ನೀನು ಹೋಗ್ಲೇಬೇಕೇನೋ? ಏನ್ ಪಾಪ ಹೀಗೆ ಕೇಳ್ತಾ ಇದ್ದೀರಾ? ನಂಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ, ಇದನ್ನ ಯಾರಾದ್ರೂ ಮಿಸ್ ಮಾಡೋದಕ್ಕಾಗತ್ತಾ? ನೀನು MS ಇಲ್ಲೇ ಓದ್ಬೋದಲ್ವೇನೋ? ಓದ್ಬೋದು ಪಾಪ, ಆದ್ರೆ ಅಲ್ಲಿ ಓದಿದ್ರೆ ಅದ್ರ ವ್ಯಾಲ್ಯೂನೇ ಬೇರೆ. ಇಲ್ಲಿ ಸ್ಟ್ಯಾಂಡರ್ಡ್ಗೂ ಅಲ್ಲಿ ಸ್ಟ್ಯಾಂಡರ್ಡ್ಗೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಉದಯ್, ಇಲ್ಲಿ ಎಲ್ರು ಓದಿ ಸೆಟ್ಲ್ ಆಗಲ್ವೇನೋ? ಆಗಲ್ಲ ಮಮ್ಮಿ, ಆಂಬಿಷನ್ಸ್ ಇರೋರು ಯಾರು ಇಲ್ಲಿ ಸೆಟ್ಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಐ ಹೇಟ್ ಇಂಡಿಯನ್ ಪಾಲಿಟಿಕ್ಸ್. ಪೀಪಲ್ ಹಿಯರ್ ಆರ್ ವೆರಿ ಮೀನ್. ಇಟ್ಸ್ ಡಿಸ್ಗಸ್ಟಿಂಗ್. ಉದಯ್, ಹಾಗೆಲ್ಲ ಮಾತಾಡ್ಬೇಡ. ಅಮೆರಿಕಾದಲ್ಲಿರೋ ಯೂನಿವರ್ಸಿಟಿಯಿಂದ ನೀನು ಓದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಮ್ಮ ದೇಶದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ವಿದ್ಯೆ ಕಲಿಬೇಕು ಅಂತ ಹೊರದೇಶದವರು ಬಂದಿಲ್ಲಿ ಕಲಿತಾ ಇದ್ದಾರೆ. ನಮ್ಮ ದೇಶ ಹಾಗೆ ಹೀಗೆ ಅಂತ ನನ್ನ ಎದುರಿಗೆ ಮಾತಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನೀನು ಇಲ್ಲೇ ವಿದ್ಯಾಭ್ಯಾಸ ಮಾಡಿದೆ ಅನ್ನೋದು ಮರಿಬೇಡ. ಪಾಪ ಹಾಗಲ್ಲ ನಾನು ಹೇಳಿದ್ದು. ಐ ಆಮ್ ಸಾರಿ, ಇಲ್ಲಿ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಅಷ್ಟೇ ನಾನು ಹೇಳಿದ್ದು ಪಾಪ. ಸಾರಿ ಪಾಪ. ಅಲ್ವೋ, ನಿನ್ನೊಬ್ಬನ್ನೇ ಬಿಟ್ಟು 2 ವರ್ಷ ನಾವಿಲ್ಲಿ ಹೇಗೋ ಇರೋದು? 2 ವರ್ಷ ಪಾಪ. ನನ್ನ ಎಜುಕೇಶನ್ ಮುಗಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ಡೋಂಟ್ ವರಿ ಮಮ್ಮಿ, ನೀವೇ ಹೇಳಿ ಮಮ್ಮಿ ಪ್ಲೀಸ್. ಅಲ್ವೋ, ಆಯ್ತಪ್ಪ, ನೀನ್ ಹೋದ್ಮೇಲೆ ಆಗ ಕಾಗ್ತಾ ಬರಿತಾ ಇರು, ಫೋನ್ ಮಾಡ್ತಾ ಇರು. ಡೆಫಿನೆಟ್ಲಿ ಮಮ್ಮಿ, ಫೋನ್ ಮಾಡ್ತಾನೆ ಇರ್ತೀನಿ, ಲೆಟರ್ಸ್ ಬರಿತಾನೆ ಇರ್ತೀನಿ. ನನ್ನ ಯೋಚನೆ ಬಿಟ್ಬಿಡಿ. ಸರಿ ಸರಿ, ನಿನ್ನ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇರು. ಓ ಎಸ್, ನೀವು ಕೂಡ. ರೀ, ಕಾಫಿ ತಗೊಳ್ಳಿ. ಯಾಕೆ ಇಷ್ಟು ಬೇಗ ಎದ್ದು ಕಾಫಿ ಮಾಡಕ್ ಹೋದೆ? ಇನ್ನು ಸ್ವಲ್ಪ ಹೊತ್ತು ಮಲಗಿರ್ಬೋದಾಗಿತ್ತಲ್ಲ. ಸುಮ್ನೆ ನಿದ್ದೆ ಬರ್ದೆ ಹೇಗ್ರಿ ಮಲ್ಗೋದು? ಉದಯ್ ಬರ್ತಾನೆ ಬರ್ತಾನೆ ಅಂತ ಹೇಳ್ತಾನೆ ಇದ್ದೀರಾ. ಫೋನ್ ಮಾಡ್ರಿ ಅವನ್ಗೆ. ನಿನಗೆಲ್ಲೋ ಭ್ರಮೆ ಕಣೆ. ಬರೋದಿಕ್ಕೆ ಅವನ್ ಮನಸ್ಸು ಮಾಡ್ಬೇಕು. ಫೋನ್ ಮಾಡಿ ಏನೇ ಪ್ರಯೋಜನ? ಹಾಗನ್ಬೇಡ್ರಿ, ಒಂದಲ್ಲ ಒಂದಿನ ಅವನ್ ಬಂದೇ ಬರ್ತಾನೆ, ಬಂದೇ ಬರ್ತಾನೆ. ಸುಮಿತ್ರಾ,
ಅವನು ಹೋಗಿ 10 ವರ್ಷ ಆಯ್ತು. ಮೊದಲು 2 ವರ್ಷ ಓದ್ ಮುಗಿಸ್ಕೊಂಡ್ ಬರ್ತೀನಿ ಅಂದ. ಆಮೇಲೆ ತಕ್ಷಣ ಬಂದ್ರೆ ಕೆಲಸ ಸಿಗೋದಿಲ್ಲ, 2-3 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡ್ ಬರ್ತೀನಿ ಅಂದ. ಮದ್ವೆನೂ ಮಾಡ್ಕೊಂಡ. ಯಾರ್ ಪುಣ್ಯನೋ ಏನೋ ನಮ್ಮ ಕನ್ನಡದ ಹುಡುಗಿನೇ ಮದುವೆ ಮಾಡ್ಕೊಂಡ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೀಗೆ ಕಾಲ ದುಡ್ತಾನೇ ಇದ್ದಾನೆ. ಹೋಗ್ಲಿ, ನೀವೇ ಒಂದ್ಸಲ ಹೋಗ್ ನೋಡ್ಕೊಂಡ್ ಬನ್ನಿ. ಇಲ್ಲ ಸುಮಿತ್ರ, ನಾನು ಈಗ ಹೋಗಲ್ಲ. ಅವನು ಹೊಸದ ಕೆಲ್ಸಕ್ಕೆ ಸೇರಿದಾಗ ನಾನು ಹೋಗಿದ್ನಲ್ಲ, ಅಲ್ಲಿ ಯಾಕೋ ಇರಕ್ ಮನಸ್ಸಾಗ್ಲಿಲ್ಲ. ನನ್ ಮಗ ಓದಿ ಇಲ್ಲೇ ನೆಲೆಸಿ ಇಲ್ಲೇ ಜನಕ್ಕೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೆ. ನಮ್ಮೂರಿ ಹೆಸರನ್ನ ದೇಶ ತುಂಬಾ ಹರತಾನೆ, ಇವನೇ ನನ್ನ ಮಗ ಅಂತ ಹೇಳ್ಕೊಂಡು ಹೆಮ್ಮೆ ಪಡೋಣ ಅಂತಿದ್ದೆ. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ ಸುಮಿತ್ರ, ಯಾವುದೂ ಆಗ್ಲಿಲ್ಲ. ನಾವ್ ಅನ್ಕೊಂಡ ಹಾಗೆ ಎಲ್ಲ ಎಲ್ ನಡೆಯುತ್ತೆ. ರೆಕ್ಕೆ ಬಂದ್ಮೇಲೆ ಮರಿ ಹಕ್ಕಿ ಎಲ್ಲೋ, ತಾಯಿ ಹಕ್ಕಿ ಎಲ್ಲೋ. ನಿಜ ಸುಮಿತ್ರ, ನಮ್ ಕೊನೆಗಾಲದಲ್ಲಿ ನಮ್ ಜೊತೆ ಮಗ, ಸೊಸೆ, ಮೊಮ್ಮಗಳು ಜೊತೆಗ್ ಬಂದ್ ನೆಲೆಸ್ತಾರೆ ಅಂತ ಅನ್ಕೊಂಡಿದ್ವಿ. ನಾವ್ ಹೀಗೆ ಒಂದಲ್ಲ ಒಂದಿನ ಈ ಎಸ್ಟೇಟ್ ಅಲ್ಲಿ ಕಣ್ಣು ಮುಚ್ಕೋತೀವಿ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ, ನಾವ್ ಕೇಳ್ಕೊಂಡ್ ಬಂದಿದ್ದಿಷ್ಟೇ ಅಂತ ಅನ್ಕೊಂಡ್ರೆ ಆಯ್ತು. ನಮಸ್ಕಾರ ಯಜಮಾನ್ರೆ. ಏನಪ್ಪಾ ಬಂದಿದ್ದು ದೇವಣ್ಣ? ಕಾಫಿ ಬೀಜ ತಗೊಂಡು ಪೇಟೆಗೆ ಹೊಡ್ ಬರೋಣ ಅಂತ. ಸರಿ ಸರಿ. ಹಾಗೆ ಹೋಗ್ತಾ ಮುನ್ರಾಜನ್ ಬರಕ್ ಹೇಳು. ಹಾಗೆ ಯಜಮಾನ್ರೆ. ಆದಷ್ಟು ಬೇಗ ಬಂದು ಮೆಣಸು ಏಲಕ್ಕಿ ಬಿಡಿಸೋದಿಕ್ ಹೇಳು. ಹಾಗೆ ಯಜಮಾನ್ರೆ. ಹಾಗೆ ಬರ್ತಾ ಹಾ. ಗುತ್ತಿಗೆ ಹಣ ತಂದ್ಕೊಳ್ಳೋದಿಕ್ ಹೇಳು. ಹಾಗೆ ಯಜಮಾನ್ರೆ. ಛೇ, ಈಗಿನ ಕಾಲದಲ್ಲಿ ಮಾತಿ ಬೆಲೆನೇ ಇಲ್ಲ. ಹೇಳೋದೊಂದು ಮಾಡೋದೊಂದು, ನಂಬಿಕೆನೆ ಉಳಿಸ್ಕೊಳ್ಳಲ್ಲ. ಯಜಮಾನ್ರೆ, ನಾನು ಬರ್ತೀನಿ ಯಜಮಾನ್ರೆ. ಸರಿಪ್ಪ, ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಈಗೇನು ಒಂದ್ ಫೋನ್ ಮಾಡ್ಬೇಕು ಮಾಡಿ. ಅಷ್ಟೇ ತಾನೇ? ಆಯ್ತು, ಫೋನ್ ಮಾಡ್ತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡ. ಈಗ್ಲೇ ಮಾಡಿ. ಆಯ್ತಾಯ್ತು. ಟಾಟಾ. ಯಾರಮ್ಮ ನೀನು? ನಾನ್ ಯಾರು ಅಂತ ನೀವೇ ಹೇಳಿ ನೋಡೋಣ. ಯಾರಮ್ಮ ನೀನು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಲ್ಲ. ಆಯ್ತು, ನಾನ್ ಸೋತೆ ಅಂತ ಒಪ್ಕೊಳ್ಳಿ, ನಾನೇ ಹೇಳ್ತೀನಿ. ಎಷ್ಟು ಮುದ್ದಾಗಿ ಮಾತಾಡ್ತೀಯಮ್ಮ. ಆಯ್ತು, ನಾನ್ ಸೋತೆ. ಈಗ ನೀನ್ ಯಾರು ಹೇಳು? ತಾತ, ನಾನು ನಿಮ್ಮ ಮೊಮ್ಮಗಳು ಚೈತ್ರ ಅಂತ ನನ್ನ ಹೆಸರು. ನನ್ ಮೊಮ್ಮಗಳ ಸುಮಿತ್ರಾ. ಸುಮಿತ್ರಾ, ನೋಡ್ಬಾ ಯಾರು ಬಂದಿದ್ದಾರೆ ಅಂತ. ಅಮ್ಮ ಅಪ್ಪ ಎಲ್ಲಮ್ಮ ಅಲ್ಲಿ ಬರ್ತಾ ಇದ್ದಾರೆ ತಾತ. ಆ? ಯಾರ್ರೀ? ಯಾರ್ ಬಂದಿದ್ದಾರೆ? ನೋಡ್ಬಾ ಯಾರು ಬಂದಿದ್ದಾರೆ ನೋಡು. ಯಾರು ಗೊತ್ತಾಯ್ತಾನೆ? ನಮ್ ಚೈತ್ರ, ನಮ್ ಮೊಮ್ಮಗಳು ಕಣೆ, ನಮ್ ಮೊಮ್ಮಗಳು. ಚೈತ್ರನ ಅಂದ್ರೆ ಉದಯ್ ಬಂದಿದ್ದಾನ? ಬರ್ತಿದಾರಂತೆ, ನಮ್ಮನ್ನ ನೋಡ್ಬೇಕು ಅಂತ ಓಡೋಡ್ ಬಂದ್ಬಿಟ್ಟಿದ್ದಾರೆ. ಚೈತ್ರ, ಬಾಮ್ಮ, ನಾನು ಅಜ್ಜಿ ಕಣೆ. ಬರ್ತಾ ಇದಾರಂತೆ, ಬಾ ಹೋಗಿ ಕರ್ಕೊಂಬರೋಣ. ಬಾಬಾ. ಉದಯ್, ಸಂಜನಾ, ಚೆನ್ನಾಗಿರಮ್ಮ. ಚೆನ್ನಾಗಿರಮ್ಮ. ನಾವು ಚೆನ್ನಾಗಿದೀವಿ ಪಾಪ. ನೀವ್ ಹೇಗಿದ್ದೀರಾ? ನೋಡಪ್ಪ, ನಾವು ಹೀಗೆ ಇದ್ದೀವಿ. ನೀನ್ ಇವತ್ ಬರ್ತೀಯಾ ನಾಳೆ ಬರ್ತೀಯಾ ಅಂತ ಕಾದು ಕಾದು ಅಂತೂ ಬಂದ್ರಲ್ಲ. ಅಮೆರಿಕದಲ್ಲಿದ್ರು ನೀನು ನಮ್ ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿದ್ಯಲ್ಲಮ್ಮ, ಅದೇ ನಂಗೆ ತುಂಬಾ ಸಂತೋಷ ಆಯ್ತಮ್ಮ. ಅಮ್ಮ, ನಾನ್ ಅಮೆರಿಕದಲ್ಲಿ ಹುಟ್ಟಿದ್ರು ನಮ್ಮ ಮನೇಲೆಲ್ರು ಇಂಡಿಯನ್ ಕಲ್ಚರ್ ಫಾಲೋ ಮಾಡೋದು. ತುಂಬಾ ಸಂತೋಷ ಅಮ್ಮ. ಚೈತ್ರ, ನಾನೇ ನಿನ್ ತಾತ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ತಾತ, ಹಾ. ನಂಗೆ ಡ್ಯಾಡಿ ಫೋಟೋದಲ್ಲಿ ಇವರೇ ನಿಮ್ ತಾತ, ಇವರೇ ನಿಮ್ ಅಜ್ಜಿ ಅಂತ ತೋರಿಸ್ತಾ ಇದ್ರು. ಫೋಟೋ ನೋಡ್ದಾಗೆಲ್ಲ ಅಜ್ಜಿ ತಾತನ ಯಾವಾಗ ನೋಡ್ತೀನಿ, ಇಂಡಿಯಾಗೆ ಯಾವಾಗ ಹೋಗ್ತೀನಿ ಅಂತ ಕೇಳ್ತಿದ್ದು. ಬೇಬಿ, ಐ ಯು ಹ್ಯಾಪಿ? ಎಸ್ ಮ್ಯಾಮ್. ಹೇಳಿ ಒಳಗೆ ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ಸ್ನಾನ ಮಾಡಿ ಅಷ್ಟರಲ್ಲೇ ನಾನು ಸ್ಪೆಷಲ್ ಅಡಿಗೆ ರೆಡಿ ಮಾಡ್ತೀನಿ. ಪಾಪ ಕೆಲ್ಸದವ್ರಿಗೆ ಸ್ವಲ್ಪ ಲಗೇಜ್ ತರೋದಕ್ಕೆ ಹೇಳಿ. ಲೋ ದೇವಣ್ಣ, ಆ ಲಗೇಜ್ ಎಲ್ಲ ತಗೊಂಡ್ ಬಾರೋ. ಬನ್ನಿ ಬನ್ನಿ, ನಡೀರಿ. ಸಾಕು ಮಮ್ಮಿ, ಯಾಕಪ್ಪ? ಸಾಕು ಅನ್ನಲ್ಲ. ಅಜ್ಜಿ ಅಜ್ಜಿ ನೀವೇ ನಂಗೆ ತಿನ್ಸಿ ಅಜ್ಜಿ. ಆಯ್ತಮ್ಮ, ನಾನೇ ತಿನ್ಸಿ. ಚೈತ್ರ, ಅಜ್ಜಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ನಿನ್ ತಿಂಡಿ ನೀನೇ ತಿನ್ಬೇಕು. ಇರ್ಲಿ ಬಿಡಪ್ಪ,
ನನ್ಗೇನ್ ತೊಂದ್ರೆ, ಇವಳು ನನ್ ಮೊಮ್ಮಗಳು, ನಾನೇ ತಿನ್ಸ್ತೀನಿ, ತಗೊಮ್ಮ. ನೋಡ್ರಿ, ನಾವು ಬಂದಿದೀವಿ ಅಂತ ಅತ್ತೆ ಎಷ್ಟು ನರ್ಗೆ ಮಾಡಿದ್ದಾರೆ. ರಿಯಲಿ ಐ ಆಮ್ ಎಂಜಾಯಿಂಗ್ ಇಟ್. ಇಟ್ಸ್ ಮಾರ್ವಲಸ್. ಹೂನಮ್ಮ, ಇದು ಅಮೆರಿಕಾದಲ್ಲೂ ಸಿಗಲ್ಲ. ಇದು ನಮ್ಮ ಮಡಿಕೇರಿ ಸ್ಪೆಷಲ್ ಕಡುಬು. ಇನ್ನೊಂದೆರಡು ಹಾಕೆ, ಇನ್ನೊಂದೆರಡು ಹಾಕೆ. ಸಂಜು ಸಾಕು, ಎಷ್ಟು ತಿಂತೀಯ? ಸುಮಿತ್ರಾ, ಚೈತ್ರಾಗೆ ಪಾಯಸ ಕೊಡು. ಹೌದಲ್ಲ, ಚೈತ್ರಗೋಸ್ಕರ ಸ್ಪೆಷಲ್ ಆಗಿ ಅಕ್ಕಿ ಪಾಯಸ ಮಾಡಿದ್ದೆ. ತಗೊಮ್ಮ. ಆನು? ಮಮ್ಮಿ, ಪಾಯಸ ಸೂಪರ್. ಹೌದಾ, ಕುಡಿಯುತ್ತೇನೆ. ತುಂಬಾ ಚೆನ್ನಾಗಿದೆ. ಮಮ್ಮಿ, ನನ್ ಪಾಯಸ ನೀನೇ ಕುಡಿತಾ ಇದೆಯಲ್ಲ. ಅಯ್ಯೋ, ನೀನ್ ಏನ್ ಯೋಚನೆ ಮಾಡ್ಬೇಡ ಪುಟ್ಟಿ, ಈ ಪಾಯಸ ಎಲ್ಲ ನಿನ್ಗೆ. ಟ್ರೈ ಮಾಡಿದೀನಿ ನೋಡು. ಮಮ್ಮಿ, ಈ ಪಾಯಸ ಎಲ್ಲ ನಂಗೆ ಅಂತೆ. ಡ್ಯಾಡಿ, ಅಂತೂ ಇಂತೂ ಇಷ್ಟು ವರ್ಷ ಆದ್ಮೇಲೆ ಹೆಂಡತಿ ಮಗುನ ಮನೆ ಕರ್ಕೊಂಡ್ ಬಂದಿದ್ಯಲ್ಲ ಉದಯ್, ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಅತ್ತೆ, ಇವ್ರಲ್ಲಿ ಬರ್ತಿದ್ರು, ನಾನೇ ಬಲವಂತ ಮಾಡಿ ಕರ್ಕೊಂಡ್ ಬಂದೆ. ಎಸ್ ಮಮ್ಮಿ, ನೀನ್ ಸೊಸೆ ಅಂತೂ ಇಂಡಿಯಾಗ್ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ಫೈನಲಿ ಲ್ಯಾಂಡ್ ಆಗಿದೀವಿ. ಐ ವಾಸ್ ವೆರಿ ಬಿಸಿ ಮಮ್ಮಿ. ಸರಿನಪ್ಪ. ಮಾವ, ಹ್ಮ್? ಅವ್ರಿಗೆ ಇಂಡಿಯಾಗ್ ಬರೋಕ್ ಇಷ್ಟಾನೇ ಇರ್ಲಿಲ್ಲ. ನಿಮ್ಮನ್ನ ಅಲ್ಲೇ ಕರ್ಸ್ಕೋಬೇಕು ಅಂತಿದ್ರು. ಉದಯ್, ನೀನ್ ಬಂದಿರೋದು ಇಲ್ಲೇ ಇರೋದಿಕ್ಕಲ್ವೇನೋ? ನೋ ಪಾಪ. ಉದಯ್, ಎಸ್ ಮಮ್ಮಿ, ನೀವಿಬ್ರು ನಮ್ ಜೊತೆ ಅಮೆರಿಕಾಗ್ ಬಂದು ಅಲ್ಲೇ ಸೆಟ್ಲ್ ಆಗ್ಬಿಡಿ ಪಾಪ, ಪ್ಲೀಸ್. ಹೌದು ಮಾವ. ಅತ್ತೆ, ನೀವಿಬ್ರು ಅಲ್ಲಿಗೆ ಬಂದ್ಬಿಡಿ. ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಅದೇನು ಸರಿನಮ್ಮ. ಆದ್ರೆ ನನಗೆ ಈ ಊರು ಬಿಟ್ಟು ಬರೋಕೆ ಬಹಳ ಕಷ್ಟ ಆಗುತ್ತಮ್ಮ. ಪಾಪ, ಈ ಊರಲ್ಲಿ ಏನಿದೆ ಹೇಳಿ? ವಯಸ್ಸಾದ ಕಾಲದಲ್ಲಿ ನೀವಿಬ್ರೇ ಹೇಗಿರ್ತೀರಾ? ಇದ್ದೀವಲ್ಲಪ್ಪ ಇಷ್ಟು ವರ್ಷಗಳಿಂದ, ಹಾಗೆ ಇರ್ತೀವಿ. ಮಮ್ಮಿ, ಡೋಂಟ್ ಬಿ ಎ ಸೆಂಟಿಮೆಂಟಲ್ ಫೂಲ್. ಅದರಿಂದ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಉದಯ್, ಊಟ ತಿಂಡಿ ಆರೈಕೆ ಜೊತೆಗೆ ನಮ್ ಜನ ನಮ್ ಜಾಗ ಅನ್ನೋ ಸೆಂಟಿಮೆಂಟ್ ಬಹಳ ಮುಖ್ಯವಾಗುತ್ತಪ್ಪ. ಸಂಜು, ನಾನೀಗ ಮೊದ್ಲೇ ಹೇಳಿದ್ದೆ, ದೀಸ್ ಪೀಪಲ್ ವಿಲ್ ನೆವರ್ ಚೇಂಜ್. ಉದಯ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೋಗ್ಲಿ ಬಿಡಿ, ನೀವಿಬ್ರು ಯಾಕೆ ವಾದ ಮಾಡ್ತೀರಾ? ಮೊದ್ಲು ಊಟ ಮಾಡಿ. ಪುಟ್ಟಿ, ನೀನ್ ತಗೊಮ್ಮ. ಅಜ್ಜಿ, ನಂಗೆ ಪಾಯಸ ಬೇಕು. ಹೌದಾ, ಕೊಡ್ತೀನಿಮ್ಮ. ಚೈತ್ರ, ಅಮೆರಿಕಾದಲ್ಲಿ ಏನಮ್ಮ ಮಾಡ್ತಿದ್ದೆ? ತಾತ, ನಾನು ಅಮೆರಿಕದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ ಹೆಸರು? ಲಿಟಲ್ ಫ್ಲವರ್ ಕಿಂಡರ್ ಗಾರ್ಡನ್ ಅಂತ ನಮ್ ಸ್ಕೂಲ್ ಹೆಸರು. ಸ್ಕೂಲ್ಗೆ ಹೇಗ್ ಹೋಗ್ತಿದ್ದೆ ನೀನು? ಮಮ್ಮಿ ಬೆಳಗ್ಗೆ ನನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ರು, ಮತ್ ಸಾಯಂಕಾಲ ಡ್ಯಾಡಿ ನನ್ನ ಮನೆಗ್ ಕರ್ಕೊಂಡ್ ಬರ್ತಿದ್ರು. ಮಮ್ಮಿ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವೇನಮ್ಮ? ಇಲ್ಲ ತಾತ, ಮಮ್ಮಿ ಮನೇಲೇ ಇರ್ತಾರೆ. ಮೊದ್ಲು ಹೋಗ್ತಿದ್ರಂತೆ, ಆಮೇಲೆ ಡ್ಯಾಡಿ ಬೇಡ ಅಂದ್ರಂತೆ, ಇವಾಗ ಮನೇಲೇ ಇರ್ತಾರೆ ತಾತ. ಅದಿರ್ಲಿ, ನಮ್ಮ ಇಂಡಿಯಾದ ಬಗ್ಗೆ ನಿನಗೇನ್ ಗೊತ್ತಿದೆ ಹೇಳು, ಆಮೇಲೆ ನಾನ್ ನಿನಗೊಂದು ಒಳ್ಳೆ ಕತೆ ಹೇಳ್ತೀನಿ. ತಾತ, ಇಂಡಿಯಾದಲ್ಲಿ ತುಂಬಾ ಹುಲಿ ಇದೆಯಂತೆ. ಅಮ್ಮ ಟಿವಿಲಿ ಮೈಸೂರ್ ದಸರಾ ತೋರಿಸಿದ್ಲು. ಆನೆ, ಅಂಬಾರಿ ಎಲ್ಲ ನೋಡ್ದೆ. ನನ್ನೂ ಕರ್ಕೊಂಡು ಹೋಗು ತಾತ. ಯಾವಾಗ್ಲೂ ಇರಲ್ಲಮ್ಮ, ದಸರಾ ಹಬ್ಬ ಬಂದ್ರೆ ಇರುತ್ತೆ. ಇಲ್ಲಿ ನಮ್ಮೂರಲ್ಲಿ ತೇರ್ ಜಾತ್ರೆ ಎಲ್ಲ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾವಾಗಜ್ಜಿ? ಇನ್ನೊಂದ್ ತಿಂಗಳು ನೀನ್ ಇಲ್ಲೇ ಇದ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಆಯ್ತಜ್ಜಿ. ಚೈತ್ರ, ಅಮೆರಿಕಾದ ಪ್ರೆಸಿಡೆಂಟ್ ಯಾರಮ್ಮ? ಜಾರ್ಜ್ ಬುಷ್. ಓ, ವೆರಿ ಗುಡ್, ವೆರಿ ಗುಡ್. ತಾತ, ನಿಮ್ ಮನೇಲಿ ಕಂಪ್ಯೂಟರ್ ಇಲ್ವಾ ತಾತ? ಇಲ್ಲಮ್ಮ. ನಮ್ಮನೇಲಿ ಇದೆ ತಾತ. ಆ? ನಾನು ಅದ್ರಲ್ಲಿ ಗೇಮ್ಸ್ ಆಡ್ತೀನಿ ಗೊತ್ತಾ? ಹೌದಾ? ಹೌದಜ್ಜಿ. ಈಗ ನೀನು ನಮ್ ದೇಶದ ಪ್ರೆಸಿಡೆಂಟ್ ಯಾರು ಅಂತ ಹೇಳು ನೋಡೋಣ. ನಂಗ್ ಗೊತ್ತ ಅಜ್ಜಿ. ಯಾರು? ಅಬ್ದುಲ್ ಕಲಾಂ. ಆ. ಅಯ್ಯೋ, ನಿಮ್ಗೆ ಎಲ್ಲ ವಿಷಯ ಗೊತ್ತಿದ್ಯಲ್ಲ, ಜಾಣೆ. ನಿನ್ಗಿದೆಲ್ಲ ಯಾರು ಹೇಳಿದ್ರು? ಮಮ್ಮಿ ಟಿವಿ ತೋರಿಸ್ತಾ ಎಲ್ಲ ಹೇಳಿದ್ರು. ನಾನು ಅಬ್ದುಲ್ ಕಲಾಂ ಅವ್ರನ್ನ ಟಿವಿಲೇ ನೋಡಿದ್ದೀನಿ. ಸರಿ, ಅವ್ರ ಬಗ್ಗೆ ನಿನಗೇನ್ ಗೊತ್ತು? ತಾತ, ನಂಗ ಅವ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ನೀನೇ ಡೀಟೇಲ್ ಆಗಿ ಹೇಳು ತಾತ. ಅವರು ದೊಡ್ಡ ವಿಜ್ಞಾನಿಯಮ್ಮ. ಬಡತನದಲ್ಲಿ ಹುಟ್ಟಿದ್ರು ಸಹ ತಮ್ಮ ಸಾಧನೆಯಿಂದ ದೊಡ್ಡ ವ್ಯಕ್ತಿ ಆಗಿದ್ದಾರೆ.
ನೀನು ಹಾಗೆ ದೊಡ್ಡ ವ್ಯಕ್ತಿ ಆಗ್ಬೇಕು. ದೇಶ ನಮಗೇನ್ ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಜನಸೇವೆ ಮಾಡ್ಬೇಕು. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಏನ್ ತಾತ? ಅಬ್ದುಲ್ ಕಲಾಂ ಅವ್ರಿಗೆ ನಿನ್ನಂತ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ. ನಾನು ಅವ್ರ ಹಾಗೆ ಆಗ್ತೀನಿ ತಾತ. ವೆರಿ ಗುಡ್. ಆಯ್ತು, ಈಗ ಮಲ್ಗುವಂತೆ ನಡಿ. ತಾತ ಆ? ಅಜ್ಜಿ, ನಾನು ನಿಮ್ ಜೊತೆನೆ ಮಲ್ಕೊಳ್ತೀನಿ. ಆಯ್ತಮ್ಮ, ಆಯ್ತು ಆಯ್ತು. ಆಯ್ತು ಬಾ. ಸಂಜು ಡಿಯಾ, ನನ್ಗಂತೂ ಈ ವಾತಾವರಣನೇ ಸೆಟ್ ಆಗ್ತಾ ಇಲ್ಲ. AC ಇಲ್ಲ, ಸೊಳ್ಳೆಗಳ ಕಾಟ ಬೇರೆ. ಇಟ್ಸ್ ಟೆರಿಬಲ್ ಡಾರ್ಲಿಂಗ್. ಏನಿಲ್ಲ, ನಾನು ಕಾಯಿಲ್ ಹಚ್ಚಿದೀನಿ, ಆಮೇಲೆ ಸೊಳ್ಳೆ ಪರ್ದೆ ಇದೆ. ಈ ವಾತಾವರಣ ಎಷ್ಟು ಕೂಲ್ ಆಗಿದೆ ಅಂದ್ರೆ ನಾನಂತೂ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಉದಯ್. ಎಲ್ಲ 2 ದಿನ ಅಷ್ಟೇ, ಆಮೇಲೆ ಲೆಟ್ಸ್ ಗೆಟ್ ಬ್ಯಾಕ್ ಟು ಅಮೆರಿಕಾ ಅಂತ ನೀನೇ ಕಿರ್ಚೋದಕ್ಕೆ ಶುರು ಮಾಡ್ತೀಯ ಅಷ್ಟೇ. ಏನಿಲ್ಲ, ಎಲ್ಲ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಪ್ಲೇಸ್ ಅಲ್ಲಿ ಅಲ್ವಾ? ಮತ್ತ್ಯಾಕೆ ಈ ವಾತಾವರಣ ನಿಮ್ಗೆ ಅಡ್ಜಸ್ಟೇ ಆಗ್ತಿಲ್ಲ? ಏನೋ ದೊಡ್ಡಾಗ ಅಮೆರಿಕದಲ್ಲೇ ಹುಟ್ಟಿ ಬೆಳೆದವ್ರ ತರ ಆಡ್ತೀರಾ. ನನ್ಗೇನು ನಮ್ ಇಂಡಿಯಾ ಅಂದ್ರೇನೆ ಇಷ್ಟ. ನಮ್ ಜನಗಳ ಜೊತೆ ಬೆರ್ತು ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಅಲ್ಲಿ ಒಂಟಿತನ ನನಗ್ ಸಹಿಸಿ ಸಹಿಸಿ ಸಾಕಾಗೋಗಿದೆ. ಸಂಜು, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಯು ವಾಂಟ್ ಟು ಬ್ರಿಂಗ್ ದಿಸ್ ಟಾಪಿಕ್ ಆಫ್ ಡಿಸ್ಕಷನ್ ಅಟ್ ದಿಸ್ ಟೈಮ್ ಆಫ್ ದ ನೈಟ್? ನೀವ್ ಯಾವಾಗ್ಲೂ ಹೀಗೇನೆ, ಏನಾದ್ರೂ ಟಾಪಿಕ್ ಮಾತಾಡ್ಬೇಕು ಅಂದ್ರೆ ನಿಮ್ ಪರ್ಮಿಷನ್ ತಗೊಂಡೆ ಮಾತಾಡ್ಬೇಕು. ಯಾವಾಗ್ಲೂ ಅಷ್ಟೇ, ನೀವು ಬೇಡ ಅಂದ್ರೆ ಮಾತಾಡ್ಲೇಬಾರ್ದು. ಮೇಲ್ ಚೆಮಿಸ್ಟಿಕ್. ಸಂಜು, ಜಸ್ಟ್ ಸ್ಟಾಪ್ ಇಟ್. ವೇಸ್ಟ್ ಚೈತ್ರ, ಅವ್ನು ಕರ್ಕೊಂಡ್ಬಂದು ಮಲ್ಸು. ಇಲ್ಲ, ಅವಳು ಅಜ್ಜಿ ತಾತನ ಜೊತೆನೆ ಮಲ್ಕೊಳ್ತಾಳಂತೆ. ಮಲಗ್ಲಿ ಬಿಡಿ, ಅವಳವ್ರ ಮಾತ್ ಕೇಳಲಿ, ಅವ್ರ ಪ್ರೀತಿ ಅವಳಿಗೆ ಸಿಗ್ಲಿ. ಚೈತ್ರ ಶುಡ್ ನಾಟ್ ಮಿಸ್ ಆಲ್ ದಿಸ್ ಆಪರ್ಚುನಿಟೀಸ್. ಹಾಗಲ್ಲ ಸಂಜು, ದಟ್ಸ್ ನಾಟ್ ವಾಟ್ ಐ ಮೆಂಟ್. ಅವ್ರ ಮೊದ್ಲೇ ವಯಸ್ಸಾಗಿದೆ, ಇವಳೋಗ್ ಅವ್ರ ಜೊತೆ ಮಲಗಿದ್ರೆ ಅವ್ರ ತೊಂದ್ರೆ ಆಗೋದಿಲ್ವಾ? ಅವ್ರೇನ್ ಹಾಗ ಅನ್ಕೊಳ್ಳಲ್ಲ. ದೇ ಎಂಜಾಯ್ ಅವರ್ ಕಂಪ್ನಿ. ನೀವು ಸುಮ್ನೆ ಮಲ್ಕೊಳ್ತಿರೋದೇ. ಡ್ಯಾಮ್ ಇಟ್, ಯು ನೆವರ್ ಅಂಡರ್ಸ್ಟ್ಯಾಂಡ್. ಏನ್ ಬೇಕಾದ್ರೂ ಮಾಡ್ಕೋ, ಇಲ್ಲಿ ಬಂದ್ಮೇಲೆ ನಿನ್ಗೆ ಇಷ್ಟ ಬಂದಂಗೆ ಆಡ್ತಾ ಇದೀಯ. ಈ ಬೆಳಗು ಶಾಂತವಾಗಿದೆ, ತಾಯ ಮಡಿಲಿನಂತೆ ಪ್ರಶಾಂತವಾಗಿದೆ. ಈ ಬೆಳಗು ಶಾಂತವಾಗಿದೆ, ತಾಯ ಮಡಿಲಿನಂತೆ ಪ್ರಶಾಂತವಾಗಿದೆ. ಕೊಂಬೆ ಕೊಂಬೆಯ ಕೋರಲಿನಿಂದ ಬಾನಾಡಿ ಹಾಡಿದೆ ಆನಂದದಿಂದ. ಕೊಂಬೆ ಕೊಂಬೆಯ ಕೋರಲಿನಿಂದ ಬಾನಾಡಿ ಹಾಡಿದೆ ಆನಂದದಿಂದ. ಬೀಸಿದೆ ತಂಗಾಳಿ ಗಿಡಬಳ್ಳಿ ತೂಗಿ, ಬಿಳಿ ಮೋಡ ತೇಲಿದೆ ಸ್ವಚ್ಛಂದವಾಗಿ. ಬೀಸಿದೆ ತಂಗಾಳಿ ಗಿಡಬಳ್ಳಿ ತೂಗಿ, ಬಿಳಿ ಮೋಡ ತೇಲಿದೆ ಸ್ವಚ್ಛಂದವಾಗಿ. ಕೊಂಬೆ ಕೊಂಬೆಯ ಕೋರಲಿನಿಂದ ಬಾನಾಡಿ ಹಾಡಿದೆ ಆನಂದದಿಂದ. ಬೀಸಿದೆ ತಂಗಾಳಿ ಗಿಡಬಳ್ಳಿ ತೂಗಿ, ಬಿಳಿ ಮೋಡ ತೇಲಿದೆ ಸ್ವಚ್ಛಂದವಾಗಿ. ಈ ಬೆಳಗು ಶಾಂತವಾಗಿದೆ, ತಾಯ ಮಡಿಲಿನಂತೆ ಪ್ರಶಾಂತವಾಗಿದೆ. 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 ಸಂಜು, ಸಂಜು, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್. ವೇಸ್ಟ್ ಚೈತ್ರ ಮಲಗಿದಾಳ? ಇಲ್ಲ, ಅವಳು ತಾತನ ಜೊತೆ ವಾಕಿಂಗ್ ಹೋಗಿದ್ದಾಳೆ. ವಾಕಿಂಗ್? ವಾಟ್ ದ ಹೆಲ್? ಏನಾಯ್ತು ಇವಾಗ? ಏನಾಯ್ತಾ? ಬೆಳಿಗ್ಗೆಯಿಂದ ಅಷ್ಟೊಂದು ಹಿಮ ಬೀಳ್ತಾ ಇದೆ, ಇಷ್ಟೊಂದು ಚಳಿ ಇದೆ. ಶಿ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಕೋಲ್ಡ್. ನೀನ್ ಅವಳನ್ನ ವಾಕಿಂಗ್ ಕಳಿಸಬಾರ್ದಿತ್ತು. ಉದಯ್, ಯು ಡೋಂಟ್ ವರಿ. ಅವ್ಳು ಬೆಚ್ಚಗಿರೋಕೆ ಅವಳಿಗೆ ಸ್ವೆಟರ್ ಹಾಕಿ ಕಳ್ಸಿದೀನಿ. ಬೆಳಗಿನ ಹೊತ್ತು ಈ ನೇಚರ್ ಹೇಗಿರುತ್ತೆ ಅಂತ ನೋಡ್ಲಿ ಬಿಡಿ. ಸನ್ ರೈಸ್ ನೋಡ್ಲಿ, ಹಾರಾಡೋ ಹಕ್ಕಿಗಳನ್ನ ನೋಡ್ಲಿ. ಅವಳು ಕೇಳೋ ಕ್ವಶನ್ಸ್ ಗಳಿಗೆ ಅವ್ರ ತಾತ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ನೀವ್ ಯಾವತ್ತಾದ್ರೂ ಅವಳ ಹತ್ರ 5 ನಿಮಿಷ ಕುತ್ಕೊಂಡು ತಾಳ್ಮೆಯಿಂದ ಮಾತಾಡಿದೀರಾ? ಇಲ್ಲ ಉದಯ್, ಯಾವಾಗ್ಲೂ ಕೆಲ್ಸ. ನಾವು ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು.
ಅವ್ರ ತಾತ ಅಜ್ಜಿ ಜೊತೆ ಸೇರ್ಕೊಂಡು ಇಲ್ಲಿ ಕಲ್ಚರ್ ಗಣ್ಣ ಕಲ್ತ್ಕೊಳ್ತಾರೆ. ಬಟ್ ವೆನ್ ಐ ವಾಸ್ ಎ ಚೈಲ್ಡ್ ಐ ಮಿಸ್ ದಿಸ್ ಆಪರ್ಚುನಿಟಿ. ಚೈತ್ರ ಇಸ್ ವೆರಿ ಲಕ್ಕಿ. ಅವಳು ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ಯು ಡೋಂಟ್ ರಿಸ್ಟ್ರಿಕ್ಟ್ ಹರ್. ಪ್ಲೀಸ್ ಸ್ಟಾಪ್ ಇಟ್ ಸಂಜು. ಬಿಟ್ರೆ ಉದ್ದುತ್ತ ಲೆಕ್ಚರ್ ಕೊಡ್ತಾನೆ ಇರ್ತಾಳೆ. ಅವ್ಳಿಗೇನಾದ್ರು ಅಪ್ಸೆಟ್ ಆದ್ರೆ ನೀನೇ ಕೂತ್ಕೊಂಡು ನೋಡ್ಕೋ. ಹೀಗೆ ಲೆಕ್ಚರ್ ಕೊಡ್ತಾ ಕೂತ್ಕೋಬೇಡ. ನೀನಂತೂ ಬದಲಾಗೋದೇ ಇಲ್ಲ. ಚೆನ್ನಾಗಿದೆ ತಾತ. ತಗೋ ತಗೋ ತಗೋ. ಅಯ್ಯ. ಇದು ತಗೋ ಇದು. ಬಿಡು ಬಿಡು ಬಿಡು. ಹೋಗು ಹೋಗು. ಇದು ತಗೋ ದೊಡ್ಡ ತಗೋ. ಅಯ್ಯಯ್ಯೋ ಬೋಟ್ ಮುಗಿಸ್ಕೊಂಡ್ಬಿಡ್ತು. ಇದು 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 ಅದ್ನೋಡು ಹೇಗೆ ಸೇರ್ಕೊಂಡಿದ್ದೆ ತಾತ. ಇದೆಲ್ಲ ಯಾವ ಊರಿಗೆ ಹೋಗುತ್ತೆ? ಇದು ಮುಂದೆ ದೊಡ್ಡ ಹಳ್ಳಕ್ಕೆ ಹೋಗಿ ಸೇರ್ಕೊಳುತ್ತಮ್ಮ. ಅಯ್ಯೋ ಎಲ್ಲ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತು ಕೊಡ್ತಾತ. ಚಿಕ್ಕ ದೋಣಿ. ನೀನ್ ಹೋಗು 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 ಹೋಗು. ತಾತ ಇನ್ನೊಂದು. ಇದು ದೊಡ್ಡ ದೋಣಿ. ಅಯ್ಯೋ ಎಷ್ಟು ದೊಡ್ಡ ಬೋಟು. ನೀ ತಳ್ಳು ನೀ ತಳ್ಳು. ನೀನ್ ತಳ್ಬೇಕಾ ತಾತ? ಬಾ 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 ಮೆಲ್ಲಕ್ಕೆ. ಮೆತ್ತಿಗೆ. ಹುಲ್ಲಾಗಿದೆ. ಮೆತ್ತ ಮೆತ್ತಿಗೆ. ಚೈತ್ರ ಮಮ್ಮಿ correct. ಮಮ್ಮಿ ಮಮ್ಮಿ ತಾತ ಬೋಟ್ ಮಾಡ್ಕೊಟ್ಟಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಹೌದಾ? ತಾತ ಎಲ್ಲ ಅಲ್ಲೇ ಹೋಗಿ ಸಿಕ್ಕಾಕೊಂತು. ಅದು ಪೇಪರ್ ದೋಣಿ ಅಲ್ಲೇನಮ್ಮ. ನಾಳೆ ನಿನಗೆ ಮರದಲ್ಲಿ ದೋಣಿ ಮಾಡ್ಕೊಡ್ತೀನಿ. ಸರಿ ತಾತ. ಹೋಗ್ಲಿ ಬಿಡೋದು. ಅಲ್ಲೇ ತಾತ ಒಂದ್ ಬೋಟ್ ಕೊಚ್ಕೊಂಡು ಹೋಗ್ತಾ ಇದೆ. ನೋಡ್ವಾ ಎಷ್ಟು ಚೆನ್ನಾಗ್ ಹೋಗ್ತಾ ಇದೆ ಅದು. ನೋಡ್ದೆ ತಾತ? ಆ. ಮಮ್ಮಿ ಮಮ್ಮಿ ನಾನು ಇವತ್ತು ಒಂದ್ ಬಟರ್ಫ್ಲೈ ನೋಡ್ದೆ. ಮಮ್ಮಿ ನಂಗೂ ಒಂದ್ ಬಟರ್ಫ್ಲೈ ಹಿಡ್ಕೊಡು ಮಮ್ಮಿ. ಚೈತ್ರ ಬಟರ್ಫ್ಲೈನ ಕೈಲಿ ಹಿಡ್ಕೋಬಾರ್ದು, ಅದಕ್ಕೆ ನೋವಾಗುತ್ತೆ. ಅದು ಹಾರೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕು. ಸರಿ ಮಮ್ಮಿ. ಬನ್ನಿ ಮಾವ. ನಾನು ಚೈತ್ರ ಬೆಳಗ್ಗೆಯಿಂದ ವಾಕ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೀವಮ್ಮ. ಹಾಗಾದ್ರೆ ಸರಿಯಾಗಿ ತಲೆ ತಿಂದಿದ್ದಾಳೆ. ಅಯ್ಯೋ ನಾನೇ ಅವಳು ತಲೆ ತಿಂದಿದ್ದೀನಿ ಅಲ್ವೇನಮ್ಮ. ಸಂಜನಾ, ಮಕ್ಕಳು ಪ್ರಶ್ನೆ ಕೇಳೋದು ಅಭ್ಯಾಸ. ನಾವುಗಳು ಬೇಸರ ಮಾಡ್ಕೊಳ್ಳದೆ ಉತ್ತರ ಹೇಳಬೇಕು. ಸ್ವಲ್ಪ ದಿನ ಬೆಳೆದ ಮೇಲೆ ಅವ್ರದೇ ಆದ ಲೋಕದಲ್ಲಿ ಅವ್ರು ಇರ್ತಾರೆ. ನಿಮ್ ಮಗ ಆಗ್ಲೇ ಎದ್ದು ಬೈತಾ ಇದ್ರು ಮಾವ, ವೆದರ್ ಸರಿ ಇಲ್ಲ, ಅವ್ನ್ ಯಾಕೆ ಕಳಿಸ್ತೆ ಅಂತ. ಅವನ್ ಯಾವಾಗ್ಲೂ ಹಾಗೇನಮ್ಮ, ತುಂಬಾ ಸೆನ್ಸಿಟಿವ್. ಮಗುಗೆ ಶೀತ ಆಗುತ್ತೆ ಅಂತ ಅವನಿಗೆ ಭಯ. ಸಂಜನಾ ಸಂಜನಾ, ನೀನು ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದಿದ್ರು ನಮ್ಮ ದೇಶದ ಸಂಸ್ಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ನಿನ್ನ ಹೆತ್ತವರ ಪುಣ್ಯಮ್ಮ. ಅದಕ್ಕಿಂತ ನಮ್ಮುದಿಂದು ಅದೃಷ್ಟ. ನಿನ್ನಂತವಳನ್ನ ಹೆಂಡತಿಯ ಪಡೆಯೋದಿಕ್ಕೆ ಅವಳು ಪುಣ್ಯ ಮಾಡಿದಾನೆ. ನೋಡಮ್ಮ, ಉದಯ ಬಹಳ ಬುದ್ಧಿವಂತ, ಆದ್ರೆ ಒಂಥರ ಮನುಷ್ಯ, ಒಂದು ಬಹಳ ಸೆನ್ಸಿಟಿವ್. ಸಂಜನಾ, ನಮ್ಮ ಉದಯ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನ ಅಮ್ಮ? ಹಾಗೇನಿಲ್ಲ ಮಾವ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹಠ ಅಷ್ಟೇ. ಅವ್ರು ಹೇಳಿದ್ದೆ ಆಗ್ಬೇಕು ಅನ್ನೋ ಮೆಂಟಾಲಿಟಿ. ನಾವು ಅನ್ಕೊಂಡ್ ಸುಮ್ನೆ ಇದ್ಬಿಟ್ರೆ ಅವರೇ ನಮ್ ದಾರಿಗೆ ಬರ್ತಾರೆ. ನಮ್ಮ ಮುದಿನ ನೀನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ವೆರಿ ಗುಡ್. ಮಾವ, ಆ? ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಹಿಡ್ಸಿದೆ. ಇದೇನಮ್ಮ ಇಲ್ಲಿ ವೈಶಿಷ್ಟ್ಯ. ಸಂಜನಾ, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಫಾರೆಸ್ಟ್ ಫ್ಲವರ್ ಅಂತ ಜಂಗಲ್ ರೆಸಾರ್ಟ್ ಇದೆ. ಸುತ್ತಮುತ್ತ ಬ್ಯೂಟಿಫುಲ್ ಲೊಕೇಶನ್. ನೀವು ಅದನ್ನ ನೋಡ್ಲೇಬೇಕಮ್ಮ. ಹಾಗಾದ್ರೆ ನಾಳೆನೆ ಹೋಗೋಣ ಬನ್ನಿ ಮಾವ. ನಾನ್ ಬರಕ್ಕಾಗಲ್ಲಮ್ಮ. ಉದಯ್, ನೀನು, ಮಗು ಹೋಗ್ ಬನ್ನಿ. ಇಲ್ಲ ಮಾವ, ನೀವು ಅಲ್ಲಿಗೆ ಬರ್ಲೇಬೇಕು. ತಾತ, ನೀನು ಅಲ್ಲಿಗೆ ಬರ್ಬೇಕು, ಇಲ್ಲಾಂದ್ರೆ ನಾನು ಹೋಗಲ್ಲ. ಆಗಲ್ಲ ಪುಟ್ಟ, ನಾಳೆ ಎಸ್ಟೇಟಲ್ಲಿ ತುಂಬಾ ಕೆಲಸ ಇದೆ. ನೀನು, ಪಪ್ಪ, ಮಮ್ಮಿ ಹೋಗ್ ಬನ್ನಿ. ಸರಿ ತಾತ. ಮಮ್ಮಿ, ನಾವು ಫಾರೆಸ್ಟ್ ಹೋಗ್ತೀವಿ. ಸಂಜನಾ, ನೀವ್ ಹೋಗಿರಿ. ಸಾಧ್ಯವಾದ್ರೆ ನಾನ್ ಬಂದು ಜಾಯ್ನ್ ಆಗ್ತೀನಿ. ಆಗ್ಲಿ ಮಾವ. ಬಾಬಾ.
ಡ್ಯಾಡಿ ನಾವು ಫಾರೆಸ್ಟ್ ಹೋಗೋಣ ಡ್ಯಾಡಿ ತಾತ ಹೇಳಿದ್ರು. ಹೌದಾ ಪಾಪ ಎಲ್ಲಿ ಹೋಗ್ಬೇಕು? ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಜಂಗಲ್ ರೆಸಾರ್ಟ್ ಇದೆ ಕಣೋ. ಜಾಗ ತುಂಬಾ ಚೆನ್ನಾಗಿದೆ. ನೀನು ನಿನ್ ಹೆಂಡತಿ ಮಗು ಎಲ್ಲ ನೋಡ್ಕೊಂಡ್ ಬರ್ರೋ. ಹೌದು ಉದಯ್, ಆ ಪ್ಲೇಸ್ ತುಂಬಾ ಚೆನ್ನಾಗಿದೆಯಂತೆ, ಹೋಗೋಣವಾ? ಸಂಜು, ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ಅಬೌಟ್ ಯುವರ್ ಪ್ಲಾನ್ಸ್ ಬಿಫೋರ್ ಹ್ಯಾಂಡ್. ನಾನ್ ಸಿಟಿಗೆ ಹೋಗ್ಬೇಕು, ನನ್ನ ಫ್ರೆಂಡ್ಸ್ ನೆಲ್ಲ ಮೀಟ್ ಮಾಡ್ಬೇಕು. ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್ ಯು ನೋ. ನೋಡಿ, ಮಗು ತುಂಬಾ ಇಷ್ಟ ಪಡ್ತಾ ಇದೆ, ನೀವು ಬರ್ಲೇಬೇಕು. ಸಂಜು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಉದಯ್, ಅಲ್ಲಿಂದ ಇಲ್ಲಿ ತನಕ ಬಂದಿದ್ಯಾ, ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ? ನೀನು ನಿನ್ ಹೆಂಡತಿ ಮಗು ಹೋಗಿ ಎಲ್ಲ ನೋಡ್ಕೊಂಡ್ ಬನ್ನಿ. ಪಾಪ ನೀವೇ ಕರ್ಕೊಂಡು ಹೋಗೋದಲ್ವಾ? ಆಗಲ್ವೋ, ನಾಳೆ ಎಸ್ಟೇಟ್ ನಲ್ಲಿ ಕಾಫಿ ಬೀಜ ಕಳಿಸ್ಬೇಕು. ನಿಮ್ ತಾಯಿನ ಕಳ್ಸೋಣ ಅಂದ್ರೆ ಅವಳಿಗೆ ಕಾಲ್ ನೋವು, ಆಗಲ್ಲ. ಡಾಕ್ಟರ್ಗೆ ಇನ್ನೂ ತೋರಿಸಿಲ್ವಾ ಪಾಪ? ಎಲ್ಲಾ ಡಾಕ್ಟರ್ ತೋರ್ಸ ಆಯ್ತು, ಔಷಧಿನೂ ತಗೋತಾ ಇದ್ದಾಳೆ. ವಯಸ್ಸಾದ್ಮೇಲೆ ನೋವು ಕಡಿಮೆ ಆಗೋದು ಬಹಳ ಕಷ್ಟ. ಓಕೆ ಸಂಜು, ನಾನು ರೆಸಾರ್ಟ್ಗೆ ಫೋನ್ ಮಾಡಿ ಕಾಟೇಜ್ ಬುಕ್ ಮಾಡ್ತೀನಿ. ನೀವು ನಾಳೆ ಬೆಳಗ್ಗೆನೆ ಹೋಗಿ, ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ. ಅಂಡ್ ಆಲ್ ಆಫ್ ಅಸ್ ಕ್ಯಾನ್ ಕಮ್ ಬ್ಯಾಕ್ ಟುಗೆದರ್. ಓಕೆ ಪುಟ? ಸರಿ, ಹಾಗಾದ್ರೆ ಲೆಟ್ಸ್ ಗೋ ಚೈತ್ರ. ಹೋಗೋದಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ ಡ್ರೈವರ್ ಮಹಾಬಲಂಗ್ ಹೇಳ್ತೀನಿ, ಅವನು ಗಾಡಿಲಿ ಕರ್ಕೊಂಡು ಹೋಗ್ತಾನೆ. ನೀನು ಆದಷ್ಟು ಬೇಗ ಇವ್ರ ಜೊತೆ ಜಾಯ್ನ್ ಆಗ್ಬೇಕು. ಓಕೆ ಪಾಪ. ಹಾಯ್, ನಾವು ನಾಳೆ ಫಾರೆಸ್ಟ್ ಹೋಗ್ತಿದೀವಿ. ಅಜ್ಜಿಗೆ ಹೇಳ್ತೀನಿ, ಅಜ್ಜಿಗೆ Bye, ಹೇಳ್ತೀನಿ. dear. ಅಜ್ಜಿ, ಪಾಪ, ನಾನು ಶುಂಠಿ ಕೊಪ್ಪಗೆ ಹೋಗಿ ಬರ್ತೀನಿ. ಆಯ್ತು. ಸಂಜು, ಸಿಯಾ. ನಡಿಯಮ್ಮ. ಸಂಚನಾ, ಏನಂತೆ? ಇದ್ರಲ್ಲಿ ತಿಂಡಿ ಇಟ್ಟಿದ್ದೀನಿ, ನಿನ್ಗೆ ಮಗುಗೆ. ಅಯ್ಯೋ, ಇಷ್ಟೆಲ್ಲ ಯಾಕತೆ ಮಾಡಕ್ ಹೋದ್ರಿ? ಮೊದ್ಲೇ ನಿಮ್ ಆರೋಗ್ಯ ಬೇರೆ ಸರಿ ಇಲ್ಲ. ಇಲ್ಲಿ ಬಿಡಮ್ಮ, ಅಲ್ಲಿ ಏನಾದ್ರೂ ತಿಂದು ಆರೋಗ್ಯ ಹಾಳ್ ಮಾಡ್ಕೊಳ್ಳೋ ಬದಲು ಮನೆ ತಿಂಡಿ ಒಳ್ಳೇದಲ್ವಾ? ಅದು ನಿಜ. ಹುಷಾರಾಗಿರ್ಬೇಕಮ್ಮ, ಮಗುನ ಜಾಗ್ರತೆ ನೋಡ್ಕೋಬೇಕು. ಚೈತ್ರ, ಅಮ್ಮನ ತೊಂದರೆ ಕೊಡಬಾರ್ದು. ಅಮ್ಮ ಹೇಳ್ದಾಗ ಕೇಳ್ಬೇಕು. ಆಯ್ತು, ತಾತ. ಸಂಜನಾ, ಉದಯ ಕೆಲಸ ಮುಗಿಸ್ಕೊಂಡ್ ಬಂದ ತಕ್ಷಣ ನಾನ್ ಬೇಗ ಕಳಿಸ್ಕೊಡ್ತೀನಮ್ಮ. ಸರಿ, ಮಾವ. ಹೋದ ತಕ್ಷಣ ಫೋನ್ ಮಾಡಮ್ಮ. ಆಯ್ತು ಮಾವ. ಹುಷಾರಾಗಿರ್ಬೇಕು. ಬರ್ತೀನಿ ಅಜ್ಜಿ. ಲೋ ಮಾಮಲ, ಹುಷಾರಾಗಿ ಕರ್ಕೊಂಡು ಹೋಗೋ. ಬಾಯ್. ಮಹಾಬಲ, ಬೈಲಿ. ಏನಮ್ಮವ್ರೆ? ನಿನ್ಗೊಂದು ರೂಮ್ ಬುಕ್ ಮಾಡಿದ್ದೀನಿ. ಬೇಡ ಮರ, ನಾನು ಗಾಡಿಗೆ ಮಲಿಕೋತೀನಿ. ಇಲ್ಲ, ವೆದರ್ ಚೆನ್ನಾಗಿಲ್ಲ, ಅಲ್ಲಿ ಹಾಗೆ ಆಗ್ಲಿ ಮವ್ರೆ. ಹಲೋ, ಸ್ವಲ್ಪ ನಿಂತ್ಕೊಳ್ಳಿ. ಇವ್ರೇ, ಎಷ್ಟು ದುರಹಂಕಾರ ಇವನ್ಗೆ. ಮಮ್ಮಿ, ನಾನ್ ಕರೀಲ. ಏನ್ ಬೇಡಮ್ಮ, ಅವನೇ ಬರ್ತಾನೆ. ನೀನ್ ಡ್ರೆಸ್ ಚೇಂಜ್ ಮಾಡ್ಕೋ, ಹಾಲ್ ತರಿಸ್ತೀನಿ. ಮಮ್ಮಿ, ನಂಗೆ ಹಾಲ್ ಬೇಡ, ಕಾಫಿ ಬೇಕು. ಓಕೆ, ಕಾಫಿನೇ ಕುಡಿ. ಚೈತ್ರ, ಈಗ ಹೋದ್ನಲ್ಲ, ಅವನ್ ಜೊತೆ ಜಾಸ್ತಿ ಮಾತಾಡ್ಬೇಡ. ಯಾಕ್ ಮಮ್ಮಿ? ಹೇಳ್ದಷ್ಟು ಕೇಳು. ಸರಿ ಮಮ್ಮಿ. ಗುಡ್ ಗರ್ಲ್. ಕಮಿನ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ನಾಚಪ್ಪ ಅಂತ, ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಬೇಕಾದ್ರೂ ಸಂಕೋಚ ಪಡದೆ ಕೇಳಿ, ನಾನು ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಗೀಗ ಕಾಫಿ ಬೇಕು. ಓಕೆ ಮೇಡಮ್, ಹೋಗಿ ಕಳಿಸ್ತೀನಿ. ಒಂದ್ ನಿಮಿಷ, ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ನಲ್ಲ, ಅವ್ನು ಯಾರು? ಯಾಕೆ ಮೇಡಮ್, ಏನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ, ಕರೀತಿದ್ರು ಕೇಳ್ದೆ ಇದ್ದಾಗ ಹೋದ. ಸಾರಿ ಮೇಡಮ್, ಅವನಿಗೆ ಮಾತಾಡಕ್ಕೂ ಬರಲ್ಲ, ಕಿವಿನೂ ಕೇಳಿಸಲ್ಲ. ಹೌದಾ? ನನಗೆ ಗೊತ್ತಿರ್ಲಿಲ್ಲ, ಪಾಪ. ಮಮ್ಮಿ, ಅವ್ನಿಗೇನಂತೆ? ಅವನಿಗೆ ಕಿವಿನೂ ಕೇಳಿಸಲ್ವಂತೆ, ಮಾತು ಬರಲ್ವಂತೆ. ಹೌದಾ ಮಮ್ಮಿ? ಪಾಪ ಅಲ್ವಾ? ಹೌದಮ್ಮ, ಪಾಪ. ಮೇಡಮ್, ನಾನು ಹೋಗಿ ಕಾಪಿ ಕಳಿಸ್ತೀನಿ. ಆಯ್ತು.
ಸಾರಿಪಾ, ನನಗ್ ಗೊತ್ತಿರ್ಲಿಲ್ಲ. ಮಮ್ಮಿ, ಒಂದ್ ನಿಮಿಷ ಬಂದೆ. ಹುಷಾರು. ನಿಮ್ ಹೆಸರೇನು? ಅಂಕಲ್, ನಿಮ್ ಹೆಸರೇನು ಅಂಕಲ್? ಯಾಕ ಅಂಕಲ್ ಮಾತಾಡ್ತಾ ಇಲ್ಲ? ನಿಮ್ ಹೆಸರೇನ್ ಹೇಳಿ. ಒಂದ್ ನಿಮಿಷ ಬರ್ತೀನಿ. ಅಂಕಲ್ ಅಂಕಲ್, ಇದ್ರಲ್ಲಿ ನಿಮ್ ಹೆಸರು ಬರೀರಿ ಅಂಕಲ್. ಪ್ಲೀಸ್ ಅಂಕಲ್, ಹೆಸರು ಬರೀರಿ ಅಂಕಲ್. ಹೆಸರು ಬರೀರಿ ಅಂದ್ರೆ ಹೀಗಂತಿದ್ದೀರಲ್ಲ, ಹೀಗಂದ್ರೆ ಏನ್ ಅಂಕಲ್? ಅಂಕಲ್ ಬರೀರಿ ಅಂಕಲ್, ಹೆಸರು ಬರೀರಿ ಅಂಕಲ್. ಅಂಕಲ್ ಬರೀರಿ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್ ಬರೀರಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್. ಏನಮ್ಮ ಪಟ್ಟಿ ಅದು? ಅಂಕಲ್ ಇವ್ರ ಹೆಸರೇನು ಅಂಕಲ್? ಇವನ ಹೆಸರ ತಿಮ್ಮಪ್ಪ ಅಂತ. ಎಲ್ರು ಮೊದ್ಲಿಂದ ಅವನ್ನ ತಿಮ್ಮ ತಿಮ್ಮ ಅಂತ ಪ್ರೀತಿ ಕರಿತಾ ಇದ್ರು. ಹೌದಾ? ನಾನು ನಿಮ್ಮ ನಿನ್ಮೇಲೆ ತಿಮ್ಮ ಅಂತ ಕರಿತೀನಿ, ಸರಿನಾ? ಚೈತ್ರ, ಬಂದೆ ಮಮ್ಮಿ. ಬರ್ತೀನಿ ತಿಮ್ಮ. ಬಾಯ್ ಬಾಯ್ ತಿಮ್ಮ. ಟಾಟಾ ತಿಮ್ಮ. ಸಿ ಯು. ಬಾಯ್. ಚೈತ್ರ, ಮಮ್ಮಿ. ಏನ್ ಮಮ್ಮಿ? ಬಾಮ್ಮ, ಕಾಫಿ ಕುಡಿಯುವಂತೆ. ಮಮ್ಮಿ ಮಮ್ಮಿ, ಅವನ ಹೆಸರು ತಿಮ್ಮ ಅಂತೆ. ಅವನೇ ಹೇಳಿದ್ನ? ಅವನೇನ್ ಹೇಳ್ತಾನೆ ಮಮ್ಮಿ, ಅವನಿಗೆ ಮಾತೇ ಬರಲ್ವಲ್ಲ. ಮತ್ತೆ ನಾನು ಬರತ್ ತೋರ್ಸದ್ನ? ಮಮ್ಮಿ, ಅವನ್ಗೆ ಅದು ಬರಲ್ಲ ಮಮ್ಮಿ. ಸೋ ಸ್ಯಾಡ್. ನಾನು ಅವನಿಗೆ ಸೈನ್ ಮಾಡು ಅಂದ್ರೆ ಅವನು ತನ್ನ ಹೆಬ್ಬೆಟ್ ತೋರಿಸ್ದೆ ಮಮ್ಮಿ. ಹಾಗಂದ್ರೆ ಏನ್ ಮಮ್ಮಿ? ಅಂದ್ರೆ ಓದಕ್ಕೆ ಬರೆಯಕ್ಕೆ ಬರ್ದೇ ಇದ್ದವರು ಸೈನ್ ಮಾಡೋ ಜಾಗದಲ್ಲಿ ಹೆಬ್ಬೆಟ್ ಒತ್ತುತ್ತಾರೆ. ಇದೇ ರೀತಿ ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಓದಕ್ಕೆ ಬರೆಯೋಕೆ ಬರೋದೇ ಇಲ್ಲ. ಹೌದಾ? ಅಷ್ಟೊಳಗೆ ಅಂಕಲ್ ಬಂದ್ರು. ಯಾರು? ಅದೇ ನಮ್ ರೂಮಿಗೆ ಬಂದಿದ್ರಲ್ಲ, ಮ್ಯಾನೇಜರಾ? ಹಾ, ಅವರೇ ನನ್ಗೆ ಹೇಳಿದ್ದು ಅವನ ಹೆಸರು ತಿಮ್ಮ ಅಂತ. ಸರಿ ಬಾ, ಕಾಫಿ ಕುಡಿಯುವಂತೆ. ಹಲೋ ಸರ್. ಹಾಯ್, ಐ ಆಮ್ ಉದಯ್. ಸಂಜನಾ? ವೆಲ್ಕಮ್ ಸರ್. ಐ ಆಮ್ ನಾಚಪ್ಪ, ಇಲ್ಲಿ ಮ್ಯಾನೇಜರ್. ಮಿಸ್ಟರ್ ನಾಚಪ್ಪ, ಸಂಜನಾ ಅವ್ರು ಯಾವ ಕಾಟೇಜ್ ಅಲ್ಲಿ ಇದ್ದಾರೆ? ಅವರೆಲ್ಲ ಉಡ್ರೋಸ್ ಅಲ್ಲಿ ಇದ್ದಾರೆ. ಆದ್ರೆ ಈಗಿಲ್ಲ, ಅವರು ತಿಮ್ಮನ್ ಜೊತೆ ಫಾರೆಸ್ಟ್ ಹೋಗಿದ್ದಾರೆ. ವಾಟ್? ಮಿಸ್ಟರ್ ನಾಚಪ್ಪ, ನೀವು ಅವ್ರನ್ನ ಫಾರೆಸ್ಟ್ ಗೆ ಕಳಿಸಬಾರ್ದಾಗಿತ್ತು. ವೈ ಡಿಡ್ ಯು ಸೆಂಡ್ ದೆಮ್? ಪ್ರಾಬ್ಲಮ್ಸ್ ಏನಿಲ್ಲ ಸರ್. ಜೀಪ್ ಡ್ರೈವರ್ ಮಹಾಬಲ ಇದ್ದಾನೆ, ತಿಮ್ಮಪ್ಪ ಇದ್ದಾನೆ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೂ ನೀವು ಕಳಿಸಿದ ತಪ್ಪು. ವೈ ಡಿಡ್ ಯು ಟೇಕ್ ದಟ್ ರಿಸ್ಕ್? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಸರ್ ಡೋಂಟ್ ವರಿ ಸರ್, ಈ ಕೀ ತಗೊಳ್ಳಿ, ರೆಸ್ಟ್ ತಗೊಳ್ಳಿ, ಅವ್ರು ಬರ್ತಾರೆ. ಅವ್ರಿಗೇನಾದ್ರೂ ಆದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೇರ್ ಯು. ಸರ್ ಡೋಂಟ್ ಎಕ್ಸೈಟ್ ಸರ್, ಗಾರ್ಡ್ಸ್ ಗೆ ಮೆಸೇಜ್ ಕಳಿಸ್ತೀನಿ, ಅವ್ರು ಬರ್ತಾರೆ, ನೀವು ರೆಸ್ಟ್ ತಗೊಳ್ಳಿ ಸರ್. ಆಯ್ತು, ಡೂ ಇಟ್ ಸೂನ್. ಸರ್ ಕಾಫಿ ಟೀ? ನೋ ಥ್ಯಾಂಕ್ಸ್.
ಉದಯ್ ಬಂದಿದ್ದಾರೆ ಹೌದಾ ಎಲ್ಲಿದ್ದಾರೆ? ಕಾಟೇಜ್ ಅಲ್ಲಿ ಇದ್ದಾರೆ. ಚೈತ್ರ ಡ್ಯಾಡಿ ಬಂದಿರಂತ ನೋಡು. ಡ್ಯಾಡಿ 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 Hey, Chaitra darling, be careful on the stairs. ಡ್ಯಾಡಿ ನಾವು ಫಾರೆಸ್ಟ್ ಹೋಗಿದ್ವಿ. ಅಲ್ಲಿ ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳನ್ನ ನೋಡಿದ್ವಿ ಗೊತ್ತಾ? Very good. Where's mommy? ಅಲ್ಲಿ ಹಾಯ್ ಉದಯ್. Hi. ಎಷ್ಟೊತ್ತಾಯ್ತು ಬಂದು? 2 hours ಮೇಲಾಯ್ತು. ಗಾಡ್ ಸಾರಿ ಉದಯ್. ನಾವೆಲ್ಲ ತಿರ್ಗಾಡಕ್ ಹೋಗಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ಯು ನೋ ದಿಸ್ ಪ್ಲೇಸ್ ಇಸ್ ಜಸ್ಟ್ ಲೈಕ್ ಎ ಹೆವೆನ್. ಸಂಜು, ನೀವೇ ಯಾಕೆ ಫಾರೆಸ್ಟ್ ಒಳಗೆ ಹೋಗಿದ್ರಿ? ಓ ಗಾಡ್, ಜೊತೆನಲ್ಲಿ ತಿಮ್ಮ ಇದ್ದ, ಅವ್ನು ನಮಗೆ ಗೈಡ್ ಮಾಡ್ತಿದ್ದ. ನಮ್ಗೇನ್ ತೊಂದ್ರೆನೇ ಆಗ್ಲಿಲ್ಲ. ಸಂಜು, ಯು ಆರ್ ಸೆನ್ಸ್ಲೆಸ್. ಉದಯ್ ಉದಯ್ ಏನಂದೆ ನೀನು? ಸಂಜು, ನಿನ್ಗೊಂದ್ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಿಟ್ಟಿದ್ರೆ ಹಾಗೆಲ್ಲ ರಿಸ್ಕ್ ತಗೋಬಾರ್ದು. ನಿಂಗಿಷ್ಟು ಗೊತ್ತಾಗೋದಿಲ್ವಾ? ಐ ನೋ. ಚೈತ್ರ, ನೀನ್ ಹೋಗಿ ತಿಮ್ಮನ್ ಜೊತೆ ಆಡ್ಕೋ. ಆಯ್ತು ಮಮ್ಮಿ. ಉದಯ್, ವಾಟ್ಸ್ ರಾಂಗ್ ವಿತ್ ಯು? ನೀನ್ ಹುಟ್ಟಿ ಬೆಳೆದಿರೋ ಪ್ಲೇಸ್ ಬಂದಿದೀವಿ. ವಿ ಮಸ್ಟ್ ಎಂಜಾಯ್. ಆಫ್ ಕೋರ್ಸ್, ವಿ ಮಸ್ಟ್ ಎಂಜಾಯ್. ಆದ್ರೆ ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ನೀನು ಮಗು ಫಾರೆಸ್ಟ್ ನಲ್ಲಿ, ಅದು ಆ ಸ್ಟ್ರೇಂಜರ್ ಜೊತೆ. ನನ್ಗೆ ಎಷ್ಟೊಂದು ಟೆನ್ಷನ್ ಆಗಿತ್ತು ಗೊತ್ತಾ? ಆಫ್ ಲೇಟ್ ನೀನಂತೂ ನನ್ ಬಗ್ಗೆ ಗಮನನೇ ತಗೋತಾ ಇಲ್ಲ. ಉದಯ್, ಡೋಂಟ್ ಬಿ ಸೋ ಸಿಲಿ. ದಿಢೀರಂತ ಬಂದು ರೇಗಾಡ್ಬೇಡ. ಮಗು ಎಷ್ಟು ಖುಷಿಯಾಗಿದ್ದಾಳೆ. ನನಗ್ ಬೇಕಾಗಿರೋದು ಅದೇ. ಸಂಜು, ಯು ಹವ್ ಬಿಕಮ್ ಟೂ ಸೆಲ್ಫಿಶ್. ನೀನು ಖುಷಿ, ಮಗು ಖುಷಿ ಮಾತ್ರ ನಿಂಗೆ ಸಾಕು. ವಾಟ್ ಅಬೌಟ್ ಮೀ? ನಾನ್ ಬರೋವರೆಗೂ ನಿನ್ ಕಾಯೋದಕ್ಕೆ ಪೇಷನ್ಸ್ ಇರ್ಲಿಲ್ಲ ಅಲ್ಲ? ತಿರ್ಗಾಡಕ್ ಹೋಗಿದ್ಯಲ್ಲ? ಹಾ? ಉದಯ್, ಏನಾಗಿದೆ ನಿನಗೆ? ನಿನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದ್ಯಲ್ಲ. ನನ್ಗೇನು ಆಗಿಲ್ಲ ಸಂಜನಾ, ಆಗಿರೋದೆಲ್ಲ ನಿನಗೆ. ಆಫ್ಟರ್ ಕಮಿಂಗ್ ಟು ಇಂಡಿಯಾ ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ಅಪ್ಪ ಅಮ್ಮ ಬೇರೆ ನಿನ್ನ ಒಳ್ಳೆ ಸೊಸೆ ಅಂತ ಹೊಗಳಿ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾರೆ. ಉದಯ್, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಯು ಆರ್ ಸೋ ಜೆಲಸ್. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ಬುದ್ಧಿನ ತೋರಿಸ್ಬೇಡ. ತಮ್ಮ ಹತಾಶೆಗಳನ್ನೆಲ್ಲ ಬಡಪಾಯಿ ಹೆಂಡತಿ ಮೇಲೆ ತೋರಿಸ್ತಾರಲ್ಲ, ಚೀಪ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡ. ಸಂಜನಾ! ಎಸ್ ಎಸ್, ಯು ಆರ್ ಸ್ಪಾಯ್ಲ್ಡ್ ಮೈ ಮೂಡ್. ಉದಯ್, ಐ ಹೇಟ್ ಯು. ಇದೊಂದು ಮಾತು ಮಾತ್ರ ಚೆನ್ನಾಗ್ ಆಡ್ತೀಯ ನೀನು. ಉದಯ್, ಲೆಟ್ ಮಿ ಕ್ಲಿಯರ್ ಒನ್ ಥಿಂಗ್. ನಾನ್ ನನಗೋಸ್ಕರ ಇಂಡಿಯಾಗ್ ಬರ್ಲಿಲ್ಲ, ನಿನಗೋಸ್ಕರ. ನಮ್ಮ ಮಗಳು ಚೈತ್ರನ್ಗೋಸ್ಕರ ಇಂಡಿಯಾಗ್ ಬಂದಿದ್ದು. ಶಿ ಇಸ್ ವೆರಿ ಹ್ಯಾಪಿ. ಶಿ ಇಸ್ ಎಂಜಾಯಿಂಗ್. ಸಂಜು, ದಿಸ್ ಇಸ್ ಅಬ್ಸರ್ಡ್. ನೋ ಉದಯ್, ನನ್ ಜೊತೆ ಒಂದ್ ನಿಮಿಷ ಬಾ. ಬಾ. ಸ್ವಾರ್ಥವಿರದ ಪಾರ್ಥ ತರದ ಮುಖರ ಮಮತೆಯ ಸಂಬಂಧ. ಸ್ವಾರ್ಥವಿರದ ಪಾರ್ಥ ತರದ ಮುಖರ ಮಮತೆಯ ಸಂಬಂಧ. ಅಲ್ಲ, ಆ ಕಡೆಗ. ಡ್ಯಾಡಿ, ಹಾಯ್ ಡ್ಯಾಡಿ. ಅಲ್ಲ, ಅಪ್ಪ, ಇಷ್ಟೊಂದು ಮರಗಳಿದೆ. ಅಯ್ಯೋ, ಇದು ಹೇಗ್ ತೂಗಾಡುತ್ತೆ ನೋಡ್ತಿಮ್ಮ. ಚೈತ್ರ, where are you hiding, Chaitra darling? ಸಂಜು, ಚೈತ್ರ, ಸಂಜನಾ, ಚೈತ್ರ. ಸಂಜನಾ, ಸಂಜನಾ. ಚೈತ್ರ, ಆ ಅಕ್ಕಿ ಕೂಗಿದ್ ನೋಡಿ ಎಷ್ಟು ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಮೇಡಮ್. ಓ ನಮ್ ಜಾಗ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ. ಎಸ್, ಐ ಲೈಕ್ ಇಟ್ ವೆರಿ ಮಚ್. ನಮ್ ಚೈತ್ರ ತಿಮ್ಮ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವನಿಗೆ ಮಾತಾಡಕ್ ಬರ್ದೆ ಹೋದ್ರು, ಕಿವಿ ಕೇಳ್ದೆ ಹೋದ್ರು, ಸೋ ಕಮ್ಯುನಿಕೇಟಿವ್. ಹೌದು ಮೇಡಮ್,
ಅವನ್ ಮನಸ್ಸೇ ಹಾಗೆ, ಬಹಳ ಒಳ್ಳೆಯವನು. ಮಕ್ಕಳ ಹತ್ರ ಮಕ್ಕಳಾಗಿದ್ದು ಬಿಡ್ತಾನೆ. ಯಾ ಯು ಆರ್ ರೈಟ್ ಮಿಸ್ಟರ್ ನಾಚಪ್ಪ. ಅವ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೀವು ಮೊದ್ಲಿಂದ ಹೀಗೇನಾ? ಇಲ್ಲ ಮೇಡಮ್, ಅವನ ಎಲ್ರ ತರ ಚೆನ್ನಾಗೇ ಇದ್ದ. ಒಂದ್ಸಾರಿ ಕಾಡಿಗೆ ಬೆಂಕಿ ಬಿದ್ದು ಚೆನ್ನಾಗ್ ಕೂಗುತ್ತದು. ಅವನು ಗುಡಿಸ್ಲು ಹತ್ಕೊಂಡು ಹೊರಟೋಯ್ತು. ಬೇಡ. ಅವಾಗ ಅವನ್ ಹೆಂಡತಿ ಮಕ್ಕಳೆಲ್ಲ ಆ ಬೆಂಕಿನಲ್ಲಿ ಬೂದಿ ಆಗುದ್ರು ಮೇಡಮ್. ಆ ಶಾಕ್ನಲ್ಲಿ ಇವನ್ ಮಾತನ್ನ ಕಳ್ಕೊಂಡ, ಕಿವಿನೂ ಕಳ್ಕೊಂಡ. ಪಾಪ ಇವನ್ ಸುಧಾರಿಸ್ಕೊಳಕ್ಕೆ 2-3 ವರ್ಷ ಆಯ್ತು. ನಾನೇ ಕರ್ಕೊಂಡ್ಬಂದು ಈ ರೆಸಾರ್ಟ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಮೇಡಮ್. ಪಾಪ ಅವನ ಕಥೆ ಕೇಳಿ ತುಂಬಾ ಮನ್ಸಿಗೆ ನೋವಾಗ್ತಿದೆ. ಅವ್ನ ನೋವನ್ನ ಯಾರಿಗೂ ಹೇಳ್ಕೊಳಕ್ಕಾಗದೆ ಅವನೇ ನುಗ್ತಾ ಇದ್ದಾನೆ. ಹೌದು ಮೇಡಮ್. ಮೇಡಮ್, ನನಗೆ ಸಿಟಿನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಇದೆ, ನೀವು ಹೋಗಿ ಮೇಡಮ್, ಬರ್ತೀನಿ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಎಲ್ಲಿ ಹಾಳಾಗೋಗಿದ್ಯೋ? ಬೆಳಗ್ಗೆ ಎದ್ದು ನನ್ನ ಹೆಂಡತಿ ಮಗುನ ಕರ್ಕೊಂಡು ಎಲ್ಲಿ ಸುತ್ತೋದಕ್ಕೆ ಹೋಗಿದೆ? ಏನದು? ನನ್ನನ್ನ ಅಣಗಿಸ್ತೀಯಾ? ನನ್ನನ್ನ ಅಣಗಿಸ್ತೀಯ ನೀನು? ಉದಯ್, please stop. ಅವ್ನ್ಯಾಕ್ ಹೊಡಿತಾ ಇದೀಯ ಪಾಪ? ತಿಮ್ಮ, ತಿಮ್ಮ, ಬೆಳಗ್ಗೆ ಎದ್ದು ನನ್ಗೆ ಹೇಳಿದೆ ಕೇಳಿದೆ ತಿರುಗಾಡೋದಕ್ಕೆ ಹೋಗಿದ್ದು ಅಲ್ದೆ? ಆಫ್ಟರ್ ಆಲ್ ಆ ಬ್ಲಡಿ ಸರ್ವೆಂಟ್ ಕೊಡ್ತಿದ್ದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಳ್ತೀಯ ನೀನು? ಏನಾಗಿದೆ ನಿನ್ಗೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಿನ್ ನಡವಳಿಕೆನೆ ವಿಚಿತ್ರವಾಗಿದೆ. ಮಾರ್ನಿಂಗ್ ವಾಕಿಂಗ್ ನಿಂಗೆ ಇಷ್ಟ ಇಲ್ಲ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ, ಅದಕ್ಕೋಸ್ಕರ ಪಾಪ ಮಾತ್ ಬರ್ದೇ ಇರೋನ್ನ ಹಾಗ ಹೊಡಿಯೋದು. ಆ ಮೂಗುನ್ ಜೊತೆ ನಮ್ ಚೈತ್ರ ಸುತ್ತಾಡೋದು ನಂಗೆ ಇಷ್ಟ ಆಗಲ್ಲ ಸಂಜನಾ. ನಿನಗಿಷ್ಟೊಂದು ಮೀನ್ ಮೆಂಟಾಲಿಟಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನಗೆ ಅವನು ಎಂಥವನಂತ ಗೊತ್ತಿಲ್ಲ. ಹಿ ಸೋ ಇನ್ನೋಸೆಂಟ್. ನಮ್ ಚೈತ್ರ ಬಂದಾಗಿಂದ ಅವನ ತುಂಬಾ ಹಚ್ಕೊಂಡಿದ್ದಾಳೆ. ಅವ್ನು ಎಷ್ಟು ಸಂತೋಷವಾಗಿದ್ದಾಳೆ ಗೊತ್ತಾ? ಅವನು 2 ದಿವಸದಲ್ಲಿ ಕೊಟ್ಟ ಸಂತೋಷನ ನೀನು ಲೈಫ್ ಲಾಂಗ್ ಕೊಡೋಕ್ಕಾಗಲ್ಲ. ಅಂತ ಒಳ್ಳೆ ಮನುಷ್ಯನ ಎಷ್ಟು ಅವಮಾನ ಮಾಡ್ಬಿಟ್ಟೆ. ಓಹೋ, ನನಗಿಂತ ನಿಂಗೆ ಅವನೇ ಹೆಚ್ಚಾಗೋದಾ? ಉದಯ್, ನಿನ್ ಮಾತ್ ಕೇಳೋಕೆ ನಂಗೆ ಅಸಹ್ಯ ಆಗ್ತಿದೆ. ನೀನ್ ಮಾಡಿದ ತಪ್ಪಗೋಸ್ಕರ ನಾನು ಹೋಗಿ ಕ್ಷಮಾಪಣೆ ಕೇಳ್ತೀನಿ. ಕೇಳೋಗು, ಗೋನ್ ಫಾರ್ ಇಟ್ ಇಸ್ ಫೀಟ್. ಉದಯ್, ನೀನು ನಮ್ ಸ್ಟ್ಯಾಂಡರ್ಡ್ ತಕ್ಕಾಗಿ ನಡ್ಕೋ. ತಲೆ ಕೆಟ್ಟವ್ರ ತರ ಆಡ್ಬೇಡ. ದಿಸ್ ಇಸ್ ಮೈ ಹಂಬಲ್ ಅಡ್ವೈಸ್. ಸಂಜನಾ, ನಾವ್ ಈಗ್ಲೇ ಇಲ್ಲಿಂದ ಹೋಗ್ತಾ ಇದೀವಿ, ಗೊತ್ತಾಯ್ತಾ? ವಿ ಆರ್ ಲೀವಿಂಗ್ ದಿಸ್ ಬ್ಲಡಿ ಪ್ಲೇಸ್ ರೈಟ್ ನೌ. ಚೈತ್ರ, ತಿಮ್ಮ, 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 ಅಳ್ಬೇಡ ತಿಮ್ಮ, ಅಳ್ಬೇಡ ತಿಮ್ಮ, ಅಳ್ಬೇಡ ತಿಮ್ಮ, ಪ್ಲೀಸ್. ನೋಡು, ನಮ್ ತಾತಂಗ್ ಹೇಳಿ ನಮ್ ಡ್ಯಾಡಿ ಹೊಡಿಸ್ತೀನಿ. ಅಳ್ಬೇಡ ತಿಮ್ಮ, ನಮ್ ಡ್ಯಾಡಿ ಹೊಡಿಸ್ತೀನಿ ತಿಮ್ಮ. ಅಳ್ಬೇಡ ತಿಮ್ಮ, ಪ್ಲೀಸ್ ತಿಮ್ಮ. ಕಣ್ಣೊರ್ಸ್ಕೊ ತಿಮ್ಮ. ಸಾರಿ ತಿಮ್ಮ, ಅಳ್ಬೇಡ ತಿಮ್ಮ. ತಿಮ್ಮ, ಪ್ಲೀಸ್ ತಿಮ್ಮ. ಸಾರಿ ತಿಮ್ಮ, ಸಾರಿ ಕೇಳಿದ್ನಲ್ಲ. ಅಳ್ಬೇಡ ತಿಮ್ಮ, ಕಣ್ಣೊರ್ಸ್ಕೊ ತಿಮ್ಮ, ಕಣ್ಣೊರ್ಸ್ಕೊ ತಿಮ್ಮ. ತಿಮ್ಮ, ನಾನ್ ಸಾರಿ ಕೇಳ್ತಿದ್ದೀನಿ ತಿಮ್ಮ, ಪ್ಲೀಸ್ ತಿಮ್ಮ. ಅಳ್ಬೇಡ ತಿಮ್ಮ, ಅಳ್ಬೇಡ ತಿಮ್ಮ, ಪ್ಲೀಸ್ ತಿಮ್ಮ. ಅಳ್ಬೇಡ ತಿಮ್ಮ. ಸಂಜನಾ, ಏನ್ ಕೂತ್ಕೊಂಡು ನಾ ಮುದ್ದು ಮಾಡ್ತಾ ಇದ್ಯಾ? ಉದಯ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. Don't talk back to me. We are getting out of this bloody place right now. Chaitra, let's go. ಡ್ಯಾಡಿ, ನೀನ್ ತಿಮ್ಮಂಗ್ ಹತ್ರ ಹೊಡಿಬಾರ್ದಾಗಿತ್ತು. And why are you still staying here? ಹೋಗು, ಕಾರಲ್ಲಿ ಕೂತ್ಕೋ. ತಿಮ್ಮ, 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 ಮಮ್ಮಿ ತಿಮ್ಮ. Idiot. ಹಾ, ಸರ್, ಆಗ್ಲೇ ಹೊರಟಾಗಿದೆ. ಹೌದು. ಸರಿ ಸರ್, ಮತ್ತೆ ಈ ಕಡೆ ಬಂದಾಗ ಬನ್ನಿ ಸರ್. ಇನ್ನು 2 ದಿವಸ ಆರಾಮಾಗಿದ್ದು ಬರ್ಬೋದಾಗಿತ್ತು. ಏನ್ ಅಷ್ಟೊಂದು ಅವಸರ? Papa, I didn't like the atmosphere over there. It was very suffocating. ಇಲ್ಲ ಮಾವ, ವಾತಾವರಣ ಎಲ್ಲ ಚೆನ್ನಾಗೇ ಇತ್ತು.
ಅಲ್ಲಿ ತಿಮ್ಮ ಅಂತ ಒಬ್ಬ ಕೆಲ್ಸದವನಿದ್ದ. ಅವನ ಜೊತೆ ನಮ್ ಚೈತ್ರ ಹೊಂದ್ಕೊಂಡು ಆಟ ಆಡ್ಕೊಂಡಿದ್ಲು. ಅದನ್ನ ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ಲಿಲ್ಲ, ಕರ್ಕೊಂಡ್ ಬಂದ್ಬಿಟ್ರು. ಸಂಜನಾ, ಉದಯ್, ಅವಳು ಯಾಕೋ ಜೋರು ಮಾಡ್ತೀಯಾ? ಚಿಕ್ಕಂದಿನ ಹಠ ಇನ್ನೂ ನೀನು ಬಿಟ್ಟಿಲ್ವಾ? ಅದೇ ಆಗ್ಬೇಕು, ಇದೇ ಆಗ್ಬೇಕು, ನನ್ನ ಮಾತೇ ನಡಿಬೇಕನ್ನೋದು. ಪಾಪ ಇಟ್ಸ್ ನಾಟ್. ಉದಯ್, ಉದಯ್, ನಿನ್ನ ಮಗಳು ಅಮೆರಿಕಾದಲ್ಲಿ ಹುಟ್ಟಿರ್ಬೋದು, ನಿನ್ನ ಓದು, ಉದ್ಯೋಗ, ಆ ಸ್ಟೇಟಸ್ ಎತ್ತರದಲ್ಲಿರ್ಬೋದು. ಆದ್ರೆ ಮಕ್ಕಳ ಮನಸ್ಸಿನಲ್ಲಿ ತಾರತಮ್ಯ ಉಂಟಾಗಬಾರ್ದಪ್ಪ. ಏನೇ ಆಗ್ಲಿ, ಅವಳು ನಮ್ಮ ದೇಶದವಳು. ಅವಳ ಮೈಯಲ್ಲಿ ಹರಿತಾ ಇರೋದು ನಮ್ಮ ಸಂಸ್ಕೃತಿ ರಕ್ತ. ಅದು ಬದಲಾಗೋದಿಲ್ಲ. ಈ ಡೋಂಗಿತನೆಲ್ಲ ಯಾಕೋ? ಬರೀ ನೀತಿ ನಿಯಮ ಸಾಲದು ಜೀವನ ಮಾಡೋದಿಕ್ಕೆ. ಪ್ರೀತಿ, ವಿಶ್ವಾಸ, ಸಂಬಂಧಗಳು ಬೇಕು ಜೀವನದಲ್ಲಿ ಸುಖವಾಗಿರೋಕೆ. ಪಾಪ, ವಿಲ್ ಯು ಪ್ಲೀಸ್ ಸ್ಟಾಪ್ ಪ್ರೀಚಿಂಗ್ ಮೀ? ನನಗೂ ಚೆನ್ನಾಗಿ ಗೊತ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಉದಯ್, ಮಾವನ್ ಜೊತೆ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರು ದೊಡ್ಡವರು. ನಿಮ್ಮ ಬುದ್ಧಿ ಹೇಳೋದು ನಿಮ್ ಒಳ್ಳೇದಕ್ಕೇನೆ. ನೋ, ಐ ಕಾಂಟ್ ಟೇಕ್ ದಿಸ್. ಏನ್ ನೀವೆಲ್ಲರೂ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲರೂ ನನ್ಗೆ ಬುದ್ಧಿವಾದ ಹೇಳೋದೇ ಆಗೋಯ್ತು. ಐ ಗಾಟ್ ಲೀವ್ ದಿಸ್ ಪ್ಲೇಸ್. ಉದಯ್, ಹೋಗ್ಲಿ ಬಿಡಿ, ಅವ್ನ್ ಏನೋ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾನೆ. ಮಾತಾಡಿ ಮಾತಾಡಿ ಅವನ್ನ ಕೆಣಕ್ಬೇಡಿ. ಅವ್ನ್ ಪಾಡಿಗೆ ಅವನು ಬಿಟ್ರೆ ಅವ್ನ್ ಸರಿ ಹೋಗ್ತಾನೆ. ನೋಡ್ದೇನಮ್ಮ ನಿಮ್ಮ ಅತ್ತೆನ? ಇವಳು ಹಿಂಗ ಅದ್ದಂದೆ ಅವನು ಹಾಗಾಗೋಗಿರೋದು. ಅವನು ಕೋಪಿಸ್ನಾವಕ್ಕೆ ನಿಮ್ಮ ಅತ್ತೆನೇ ಕಾರಣ. ಅವನ ಹಮ್ನ ಇವಳೇ ಪೋಷಣೆ ಮಾಡ್ತಾ ಇರೋದು. ಮಾವ, ನೀವ್ ಯಾಕೆ ಸುಮ್ನೆ ಚರ್ಚೆ ಮಾಡ್ತೀರಾ? ಇವ್ರು ನಡ್ಕೊಂಡ್ ರೀತಿಯಿಂದ ಚೈತ್ರ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಮಮ್ಮಿ ಮಮ್ಮಿ ನನ್ ಫಾರೆಸ್ಟ್ ಹೋಗ್ಬೇಕು ಮಮ್ಮಿ, ನಂಗ್ ತಿಮ್ಮ ಬೇಕು ಮಮ್ಮಿ, ನನ್ ತಿಮ್ಮನ್ ಜೊತೆ ಆಟ ಆಡ್ಬೇಕು ಮಮ್ಮಿ. ಮಮ್ಮಿ ಫಾರೆಸ್ಟ್ ಹೋಗೋಣ ಮಮ್ಮಿ. ಬೇಡ ಚೈತ್ರ, ಡ್ಯಾಡಿ ಎಷ್ಟು ಅಪ್ಸೆಟ್ ಆಗಿದ್ದಾರೆ ನೀನು ನೋಡಿಯಲ್ಲ. ಇಲ್ಲ ಮಮ್ಮಿ, ನನ್ ತಿಮ್ಮ ಬೇಕೇ ಬೇಕು. ನಾನು ಅವನ ಜೊತೆ ಆಟ ಆಡ್ಬೇಕು. ಚೈತ್ರ, ಮಮ್ಮಿ ಪ್ಲೀಸ್. ನೋಡಿ ಮಾವ, ಮಗು ಎಷ್ಟು ಅಪ್ಸೆಟ್ ಆಗಿದ್ದಾಳೆ. ಪ್ಲೀಸ್ ತಾತ, ನೀವೇ ಹೇಳಿ ತಾತ, ಪುಟ್ಟ ಪ್ಲೀಸ್ ಪುಟ್ಟ, ತಾತ. ನಾನ್ ಕಾಡಿಗೆ ಕರ್ಕೊಂಡು ಹೋಗ್ತೀನಿ, ನೀನು ತಿಮ್ಮನ್ ಜೊತೆ ಆಡುವಂತೆ. ಈಗ ಸ್ವಲ್ಪ ಸುಮ್ಮನೆ. ಇಲ್ಲ ತಾತ, ನಂಗ್ ತಿಮ್ಮ ಬೇಕು. ಆಯ್ತಮ್ಮ ಆಯ್ತು, ಇನ್ನೇನ್ ತಿಮ್ಮನ್ ಹತ್ರ ಕರ್ಕೊಂಡು ಹೋಗ್ತೀವಿ ಆಯ್ತಾ? ಈಗ ಸಮಾಧಾನ ಮಾಡಿ. ಅಜ್ಜಿ ಅಜ್ಜಿ, ನಂಗ್ ತಿಮ್ಮ ಬೇಕು ಅಜ್ಜಿ. ಚೈತ್ರ! ಬಾ. ಹಾಗೆಲ್ಲ ಹಠ ಮಾಡ್ಬಾರ್ದಮ್ಮ ಚೈತ್ರ. ಮಾಡ್ಕೊಂಡು ನೋಡು, ಹೋಗೋಣ ಫಾರೆಸ್ಟ್ ಹೋಗೋಣ. ತಿಮ್ಮನ ಹತ್ರ ಹೋಗುವಂತೆ ಅಳ್ಬೇಡ, ಅಳ್ಬೇಡ. ನಿಮ್ ಡ್ಯಾಡಿ ಅಪ್ಸೆಟ್ ಆಗ್ತಾರೆ, ಅಳ್ಬೇಡ. ತಿಮ್ಮ ತಿಮ್ಮ ತಿಮ್ಮ, ಅಳ್ಬೇಡ ತಿಮ್ಮ. ತಿಮ್ಮ ಅಳ್ಬೇಡ ತಿಮ್ಮ. ಡ್ಯಾಡಿ ನಿಂಗ್ ಹೊಡೆದ್ ಬಿಟ್ರಲ್ವಾ? ಅಳ್ಬೇಡ ತಿಮ್ಮ. ಸಾರಿ ತಿಮ್ಮ. ತಿಮ್ಮ ಅಳ್ಬೇಡ ತಿಮ್ಮ. ತಿಮ್ಮ ತಿಮ್ಮ ಅಳ್ಬೇಡ ತಿಮ್ಮ. ತಿಮ್ಮ ಅಳ್ಬೇಡ ತಿಮ್ಮ. ತಿಮ್ಮ. ಚೈತ್ರ ಚೈತ್ರ ಚೈತ್ರ, ಏನು ಅಂದ್ರೆ? ಏನ್ ಸುಮಿತ್ರಾ? ನಿಮ್ ಹತ್ರ ಚೈತ್ರ ಮಲ್ಗ್ಲಿಲ್ವಾ? ಇಲ್ವಲ್ಲ, ನಿನ್ ಜೊತೆ ಮಲಗಿಲ್ವಾ? ಇಲ್ವಲ್ಲ. ಅವಳ ತಾಯಿ ಜೊತೆ ಮಲಗಿರ್ಬೋದು, ಹೋಗಿ ನೋಡು. ನಾನು ಈ ಕಡೆ ನೋಡ್ತೀನಿ. ಚೈತ್ರ, 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 ಯಾಕತೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಿಲ್ಲಮ್ಮ, ನಿನ್ನೆ ರಾತ್ರಿ ನಿನ್ನ ಹತ್ರ ಚೈತ್ರ ಮಲಗಿದ್ಲಾ? ಇಲ್ವಲ್ಲ. ಹಾಗಾದ್ರೆ ಎಲ್ಲಿ ಹೋದ್ಲ ಇವಳು? ನೆನ್ನೆ ಎಲ್ಲ ಬೇಜಾರಾಗಿತ್ತಲ್ಲ, ಅದಕ್ಕೆ ಎಲ್ಲ ತಿರ್ಗಾಡಕ್ ಹೋಗಿರ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹೋಗಿ ನೋಡ್ತೀನಿ. ಚೈತ್ರ 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 ಚೈತ್ರ, ಎಲ್ಲಿದ್ಯಮ್ಮ? ತಿಮ್ಮ 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 ತಿಮ್ಮ. ನದಿಯೋಡೋಡಿ ಬರುವಂತೆ ಸಾಗರಕ್ಕೆ, ಮನೆ ಕೋಗಿಲೆ ಬರುವಂತೆ ಮಾಮರಕ್ಕೆ. ನದಿಯೋಡೋಡಿ ಬರುವಂತೆ ಸಾಗರಕ್ಕೆ,
ಚೈತ್ರ 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 ಎಲ್ಲಿದ್ಯಮ್ಮ? ನಿನ್ ತಾತ ಕರೀತಾ ಇದ್ದೀನಿ. ಚೈತ್ರ 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 ಎಲ್ಲಿದ್ಯಮ್ಮ? ಬಾಮ ಚೈತ್ರ ಚೈತ್ರ ಬಾಮ ಬೇಗ. ಎಲ್ಲೂ ಹೋದ್ಲು? ಆ? ಚೈತ್ರ ಚೈತ್ರ ಆ? ಎಲ್ಲೂ ಕಾಣ್ತಾ ಇಲ್ವಲ್ಲ? ಚೈತ್ರ 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 ತಮಾಷೆ ಬೇಡ ಬಾಮ್ಮ. ನಿಮ್ಮಪ್ಪ ನಿಮ್ಮಮ್ಮ ನಿಮ್ ತಾತ ಎಲ್ರೂ ಗಾಬರಿ ಆಗಿದ್ದಾರಮ್ಮ. ತಿಮ್ಮ ಚೈತ್ರ ಚೈತ್ರ ಆ? ಎಲ್ಲೂ ಹೋಗಿರ್ಬೋದು. ಚೈತ್ರ 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 ಸಿಕ್ಕಿದ್ದೇನೆ. ಮಮ್ಮಿ ಪಾಪ ಯಾಕೆಲ್ಲ ಕಿರಿಸ್ತಾ ಇದ್ದೀರಾ? ಚೈತ್ರ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಉದಯ್. ಇಲ್ಲೇ ಎಲ್ಲ ಆಟ ಆಡ್ತಿರ್ಬೋದಲ್ಲ. ಇಲ್ಲ ಕಣೋ, ಎಲ್ಲಾ ಕಡೆ ಹುಡುಕಿ ಆಯ್ತು, ಸಿಗ್ಲಿಲ್ಲ. ವಾಟ್? ಬರುತ್ತಿವೆ ನೇಹಿಯ ಸ್ನೇಹದ ಸಂಗಮಕ್ಕೆ ಸಂಜು, ಯು ಹ್ಯಾವ್ ಬಿಕಮ್ ಸಚ್ ಅನ್ ಇರ್ರೆಸ್ಪಾನ್ಸಿಬಲ್ ಮದರ್. ರಾತ್ರಿ ಮಗುನ ನಿನ್ನ ಹತ್ರನೇ ಮಲ್ಸ್ಕೋಬೇಕಾಗಿತ್ತು. ಉದಯ್, ನೀನೇ ಸಮಾಧಾನ ಮಾಡಿ ಮಲಗಿಸ್ಕೋಬಹುದಾಗಿತ್ತಲ್ವಾ?
ಈಗ ಮಗು ಕಾಣ್ತಾ ಇಲ್ಲ. ನೀನು ನೀನು ಅಂತ ನಾತ ನಿಂತ್ಕೊಂಡು ವಾದ ಮಾಡ್ತಾ ಇರು. ಏನ್ ಮಾಡೋದು, ಎಲ್ಲಿ ಹುಡುಕೋದು? ಸ್ಟಾರ್ಟ್ ಥಿಂಕಿಂಗ್. ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡ್ಬೇಡಿ, ನಿಮ್ಗೂ ಜವಾಬ್ದಾರಿ ಇದೆಲ್ವಾ? ನೀವೇ ಹುಡುಕ್ಬೇಕು. ಉದಯ್, ಚೈತ್ರ ಎಲ್ಲಿದ್ದಾಳೆ ಅಂತ ಹುಡ್ಕೋದ್ ಬಿಟ್ಟು ವಾದ ಮಾಡ್ತಾ ಇದೀರಲ್ಲ. ಮೊದ್ಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಜೀಪ್ ತೆಗಿ. ಪಾಪ ಮಗು, ನನ್ ಮಗುಗೆ ಏನಾಯ್ತೋ ಏನೋ. ಅಯ್ಯೋ ದೇವ್ರೆ, ನನ್ ಮಗುಗೆ ಏನು ಆಗ್ದಾಗೆ ನೋಡ್ಕೊಳಪ್ಪ. ಚೈತ್ರ ಎಲ್ಲಿದ್ಯಮ್ಮ? ಬೆಳಿಗ್ಗೆಯಿಂದ ತಿಮ್ಮ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ? ಛೆ, ಏನಪ್ಪ? ಎಲ್ಲೂ ಕಾಣಿಸ್ತಿಲ್ವೇ? ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ಎಲ್ಲೋದ ಇವನು?
ಚೈತ್ರ ತಿಮ್ಮನ್ ನೋಡ್ಬೇಕು ಅವನ್ ಜೊತೆ ಆಟ ಆಡ್ಬೇಕು ಅಂತ ಕನ್ವರ್ಸ್ತಿದ್ಲು. ಮೋಸ್ಟ್ಲಿ ಜಂಗಲ್ ರೆಸಾರ್ಟ್ ಹೋಗಿರ್ಬೋದಲ್ವಾ? ಹೌದಮ್ಮ, ಬನ್ನಿ ಅಲ್ಲೇ ಹೋಗಿ ನೋಡೋಣ. ಹಾ ಮಾವ. ನೋ ಪಾಪ, ಚೈತ್ರ ಇಸ್ ಸ್ಟಿಲ್ ಎ ಸ್ಮಾಲ್ ಕಿಡ್. ಅವಳು 30 ಕಿಲೋಮೀಟರ್ಸ್ ನಡ್ಕೊಂಡು ಹೋಗೋದು ಇಂಪಾಸಿಬಲ್. ಸಾಧ್ಯ ಅಸಾಧ್ಯದ ಬಗ್ಗೆ ಆಮೇಲೆ ಮಾತಾಡೋಣ. ಅವಳು ಅಲ್ಲಿಗೆ ಹೋಗಿರ್ತಾಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಲ್ಲಿ ಹೋಗಿ ಪ್ರಯತ್ನ ಮಾಡ್ಬೋದಲ್ವಾ? ಹೋಗೋ ದಾರಿಲಿ ಸಿಕ್ಕಿದ್ರು ಸಿಗ್ಬಹುದು. ನಡೀರಿ ಹೋಗಿ ನೋಡೋಣ. ನೋ ಸಂಜು, ಯಾರೋ ಪಾಪನ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ. ನಾನು ಅದಕ್ಕೆ ನಿಂಗೆ ಮೊದಲಿಂದ ಹೇಳ್ತಾ ಇದ್ದೆ, ಅವಳನ್ನ ಲೋಕಲ್ ಜನರ ಜೊತೆ ಸೇರ್ಸೋದ್ ಬೇಡ ಅಂತ. ಉದಯ್, ನಿಮ್ ಲಾಜಿಕ್ ಎಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಬನ್ನಿ ಮಾವ, ಹೋಗೋಣ. ನಡಿಯಮ್ಮ, ಬರ. ಬಾಪ. ನೀವೇನ್ ಗಾಬರಿ ಆಗೋ ಅವಶ್ಯಕತೆನೇ ಇಲ್ಲ. ಮಗುಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಬೇಗ ಹುಷಾರಾಗುತ್ತೆ. ಅವ್ರಿಗೆ ವಿಷಯ ಇರೋದಕ್ಕೂ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನೀವೇನ್ ಗಾಬರಿ ಆಗ್ಬೇಡಿ, ಇಬ್ರು ಹುಷಾರಾಗ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್. ಚೈತ್ರ, ನಿನ್ಗೇನಾಯ್ತಮ್ಮ? ಅಯ್ಯೋ ದೇವ್ರೆ, ನನ್ ಮಗನ್ ಕಾಪಾಡು. ಯಾಕೆ ಅಳ್ತೀಯ? ಡಾಕ್ಟರ್ ಹೇಳಿಲ್ವಾ ಇಂಜೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅಂತ? ಮೇಡಮ್, ಮಗುಗೆ ಹಾವು ಕಚ್ಚಿತ್ತು. ಟೈಮ್ ಸರಿಯಾಗಿ ತಿಮ್ಮ ಹೋಗಿ ಮಗುನ್ ಕಾಪಾಡ್ಲಿಲ್ಲ ಅಂದ್ರೆ ಮಗು ಜೀವಕ್ಕೆ ಅಪಾಯ ಆಯ್ತು. ಹೌದು, ದೇವ್ರೆ ಆ ತಿಮ್ಮನ್ ರೂಪದಲ್ಲಿ ಬಂದು ನಮ್ಮ ಮಗುನ ಕಾಪಾಡಿದಾನೆ. ನೋಡಿದ್ರ ಮಾವ, ಇವ್ರು ಅವನ ಹೊಡೆದು ಅವಮಾನ ಮಾಡಿದ್ರು. ಆದ್ರೆ ಇವನು ನಮ್ಮ ಮಗು ಪ್ರಾಣ ಉಳಿಸ್ದ. ಇವನ ವ್ಯಕ್ತಿತ್ವನ ಯಾರು ಅರ್ಥನೆ ಮಾಡ್ಕೊಳ್ಳಿಲ್ಲ. ನಮ್ ಚೈತ್ರ ಮಾತ್ರ ಅರ್ಥ ಮಾಡ್ಕೊಂಡಿದ್ಲು. ಈ ಮುಗ್ಧನ ಮನಸ್ಸು ನಮ್ ಚೈತ್ರನಿಗೆ ಮಾತ್ರ ಗೊತ್ತಿತ್ತು. ಅಮ್ಮ, ಚೈತ್ರ, ಚೈತ್ರ, ಯಾಕಮ್ಮ ಹೀಗ್ ಮಾಡಕ್ ಹೋದೆ? ಒಬ್ಳೆ ಯಾಕೆ ಬರಕ್ ಹೋದೆ? ಅಜ್ಜಿ. ಹೂನಮ್ಮ, ನಿನ್ನ ಅಜ್ಜಿ ತಾತ ಇಬ್ರು ಬಂದಿದ್ದೀವಿ. ಮಮ್ಮಿ, ಮಮ್ಮಿ ತಿಮ್ಮಂಗೆ ಏನಾಯ್ತು ಮಮ್ಮಿ? ನಿಮ್ಗೇನಾಗಿಲ್ಲಮ್ಮ, ನಿನಗ್ ತಮಾಷೆ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದಾನೆ. ಹೌದಾ? ತಿಮ್ಮ, 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 ಹೇಳು ತಿಮ್ಮ, ತಿಮ್ಮ.
ಸಂಜನಾ, ಐ ವಿಲ್ ನಾಟ್ ಟಾಕ್ ಟು ಯು. ಏನ್ ಹೇಳು. ಸಂಜು, ಐ ಥಿಂಕ್ ಯು ಫಾರ್ಗಾಟನ್ ಅಬೌಟ್ ಹೋಮ್. ಅಂದ್ರೆ ನಾನ್ ನಿನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಉದಯ್, ನಾನೇನ್ ಗೊಂಬೆ ಅಂತ ತಿಳ್ಕೊಂಡಿದ್ಯಾ? ನಿನ್ ಮನಸ್ಸು ಬಂದಾಗ ಕುಣ್ಸೋಕೆ? ಯು ಆರ್ ಮೈ ವೈಫ್ ಅಂಡ್ ಐ ವಾಂಟ್ ಟೇಕ್ ಯು ಹೋಮ್. ನೀನೇನು ಇಲ್ಲೇ ಇರ್ಬೇಕಂತ ಅನ್ಕೊಂಡಿದ್ಯಾ? ಹಾಗಲ್ಲ ಉದಯ್, ಚೈತ್ರ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಒಂದ್ 2 ದಿನ ಇಲ್ಲೇ ಇದ್ದು ಹೋಗೋಣ. ಆಮೇಲೆ ಅವಳು ರಾಧ ಅಂತ ಮಾಡ್ತಾಳೆ. ಅವಳು ಏನ್ ಮಾಡಿದ್ಲಂತ ನೀನೇ ನೋಡ್ತೀಯಲ್ಲ. ಅದಿರ್ಲಿ, ವಾಪಸ್ ಅಮೆರಿಕಾಗೆ ಯಾವಾಗ ಹೋಗೋಣ ಹೇಳು. ಉದಯ್, ಐ ಹ್ಯಾವ್ ಟು ಥಿಂಕ್. ಐ ನೀಡ್ ಸಮ್ ಟೈಮ್. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ಉದಯ್, ಏನಾಗಿದೆ? ನೀನ್ ಇಲ್ಲಿಗೆ ಬಂದಾಗಿದ್ದ ತುಂಬಾ ಬದಲಾಗಿದ್ಯಾ. ಅದಕ್ಕೆ ಯೋಚನೆ ಮಾಡ್ಬೇಕು ಅಂತ ಹೇಳ್ದೆ. ವಾಟ್ ಡು ಯು ಮೀನ್? ಈಗ ನನ್ನ ಮನಸ್ಥಿತಿ ಸರಿ ಇಲ್ಲ ಉದಯ್. ಪ್ಲೀಸ್ ಲೀವ್ ಮಿ ನಾವು. ಬಲವಂತವಾಗಿ ಮಾತಾಡ್ಸಿದ್ರೆ ನಮ್ಮ ಮಧ್ಯೆ ಜಗಳ ಆಗುತ್ತಷ್ಟೇ. ನಿನಗೆ ನನ್ ಜೊತೆ ಮಾತಾಡೋದಕ್ಕೆ ಮನ್ಸು ಸರಿ ಇಲ್ಲ, ಆದ್ರೆ ಆ ಬ್ಲಡಿ ಸ್ಕೌಂಡ್ರಲ್ ತಿಮ್ಮನ್ ಜೊತೆ ಆಟ ಆಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ಮನ್ಸು ಸರಿ ಇದೆ. ಅವನೇ ಕಟ್ಕೊಂಡು ನೀನು. Shut up, Uday, shut up! How dare you talk like this? Enough. ಹೋಗಿಲ್ಲಿಂದ. Get lost! ಸಂಜನಾ! ಉದಯ್! ಛೆ! ನಿನ್ನ ಹತ್ರ ಒಂದು ಮಾತಾಡಕ್ಕೂ ನನಗೆ ಅಸಹ್ಯ ಆಗುತ್ತೆ. ನೀನು ಚೀಪ್ ಮೆಂಟಾಲಿಟಿ ತೋರಿಸ್ಬಿಟ್ಟೆ. ಪ್ಲೀಸ್ ಗೆಟ್ ಲಾಸ್ಟ್. ನಾನ್ ನಿನ್ ಜೊತೆ ಬರಲ್ಲ ಉದಯ್, ಎಲ್ಲೂ ಬರಲ್ಲ. ಸರಿ, ಇಲ್ಲೇ ಬಿದ್ದಿರು, ನಾನೇ ಹೋಗ್ತೀನಿ. ಗಂಡನಾಗಂತೂ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಆ ಮಗು ಒಳ್ಳೆ ತಂದೆ ಆಗೋ ಲಕ್ಷಣ ಕೂಡ ನೀನಲ್ಲಿ ಕಾಣ್ತಿಲ್ಲ. ಅಟ್ಲೀಸ್ಟ್ 4 ದಿನ ಆ ಮಗು ಖುಷಿಯಾಗಿರೋದನ್ನ ನೋಡೋ ಮನಸ್ಸು ಕೂಡ ನಿನಗಿಲ್ಲ. ಯು ಆರ್ ಜಲಸ್. ಇಲ್ಲಿಂದ ಹೋಗ್ಬಿಡು. ಛೆ! ಉದಯ್, ಎಸ್ ಪಾಪ. ಎಜುಕೇಟೆಡ್ ಆದ ನೀನು ನಿನ್ನೆ ಆ ರೀತಿ ಅವಳ ಹತ್ರ ನಡ್ಕೋಬಾರ್ದಾಗಿತ್ತು ಕಣೋ. ಏನಾಯ್ತ್ರಿ? ನಿನ್ನೆ ಅವನ ಹೆಂಡತಿಗೆ ಬಾಯಿ ಬಂದ ಬೈದಿದ್ದಾನೆ. ಪಾಪ, ಅವಳು ಅವಳ ಲವರ್ ತಿಮ್ಮನ್ ಜೊತೆ ಅಲ್ಲೇ ಬಿದ್ದಿರ್ಲಿ ಬಿಡಿ. ಬ್ಲಡಿ ವೈಫ್. Shut up! ಹಾಗೆಲ್ಲ ಮಾತಾಡಬೇಡ. ಅವಳು ಅವಳಿಗೋಸ್ಕರ ಅಲ್ಲಿಲ್ಲ, ಆ ಮಗುಗೋಸ್ಕರ ಅಲ್ಲಿದ್ದಾಳೆ. ನಿನ್ನೆ ಆ ಮಗು ಎಂತ ಕೆಲಸ ಮಾಡ್ತು ಅಂತ ನಿನಗೆ ಗೊತ್ತು. ಸಂಸಾರದಲ್ಲಿ ಹಾಂ ಬಿಡ್ಬೇಕು, ಒಬ್ರಿಗೊಬ್ರು ಅರ್ತ್ಕೊಂಡು ಜೀವನ ಸಾಗಿಸ್ಬೇಕು. ಛೇ, ಇದನ್ನೆಲ್ಲ ನಾನ್ ನಿನಗೆ ಹೇಳೋಂಗಾಯ್ತಲ್ಲೋ. ದೇಶ ತಿರುಗಿದೋನು, ಓದ್ದೋನು. ಹೆಂಡತಿ ಗಂಡನ ಹತ್ರ ಸೋತ್ರೆ, ಗಂಡ ಹೆಂಡತಿ ಹತ್ರ ಸೋತ್ರೆ ಅದ್ರ ಏನು ಅವಮಾನ ಇಲ್ಲ ಕಣೋ. ಅದರಿಂದ ಒಬ್ರ ಮೇಲೆ ಒಬ್ರು ಪ್ರೀತಿ ಬಲವಾಗುತ್ತೆ, ನಂಬಿಕೆ ಬರುತ್ತೆ. ಹೋಗೋಗು. ಅವಳ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು 4 ದಿನ ಜಾಲಿಯಾಗಿದ್ ಬನ್ನಿ. ದಾಂಪತ್ಯದಲ್ಲಿ ಪ್ರೀತಿ ವಿರಸ ಇದ್ದಿದ್ದೆ, ಆದ್ರೆ ಯಾವುದು ಅತಿ ಆಗ್ಬಾರ್ದು. ಜೀವನದಲ್ಲಿ ಪ್ರೀತಿ ಸಂತೋಷ ಮುಖ್ಯ. ಹೋಗೋಗು. ಪಾಪ, ಮಮ್ಮಿ, ಅವಳು ನಡತೆ ಸರಿದಿದ್ರೆ ಅವಳು ನಿಮ್ ಜೊತೆ ಬರ್ತಾ ಇದ್ಲು. ಅವಳು ಯಾಕೆ ನಿಮ್ ಜೊತೆ ಬರ್ಲಿಲ್ಲ? ಅವಳು ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ಶಿ ಡಸ್ ನಾಟ್ ಕೇರ್ ಫಾರ್ ಮೀ ಎನಿ ಮೋರ್. ವೈ ಶುಡ್ ಐ ಕೇರ್ ಫಾರ್ ಹರ್? ಅವಳು ಅತ್ತಿಮ್ಮ, ಡ್ಯಾಮ್ ಇಟ್, ಐ ಆಮ್ ಲಿವಿಂಗ್ ಇಂಡಿಯಾ. ಇಲ್ಲಿ ಹಾಕತ್ತಿಮ್ಮ. ಮಮ್ಮಿ, ಚೈತ್ರ, ಗೋ ಫಾರ್ ಯು. ಹಾಯ್ ಮಮ್ಮಿ. ತಿಮ್ಮ ಬಾಯ್ಲಿ, ಬಾಯ್ಲಿ ತಗೋ. ಇದನ್ನ ಪ್ಯಾಂಟು ಶರ್ಟು ಹಾಕೋ. ಇದನ್ನ ಸಾಕು ಹೇಳ್ತೀನಿ, ತಗೋ ತಗೋ ತಿಮ್ಮ. ನೀನಾದ್ರೂ ಹೇಳ್ತಾ ತಗೋ ತಿಮ್ಮ, ಹಾಕೋ ತಿಮ್ಮ, ತಗೋ. ಹೋಗ್ ಹಾಕುಂಬ, ನಾನ್ ನೋಡ್ಬೇಕು ಈಗ್ಲೇನೆ. ತಗುತ್ತ ತಗೋಮ್ಮ. ನಿನಗೊಂದು ಬರಲಿ ತಗೋ. ನಿನಗೆ
ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಮಮ್ಮಿ. ಇದು ನಿಂಗೆ ಜಾಣೆ. Come on. ಹಾಯ್, ನಿಮ್ಮ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾನೆ. ಮಮ್ಮಿ ಮಮ್ಮಿ ನೋಡ್ಬಾ, ನಮ್ ತಿಮ್ಮ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾನೆ. ಮಮ್ಮಿ ತಿಮ್ಮ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ದಾನೆ ಗೊತ್ತಾ? ಬಾ ಮಮ್ಮಿ ಇಲ್ಲಿ. ತಿಮ್ಮ ಪ್ಯಾಂಟ್ ಶರ್ಟ್ ಹಾಕೊಳ್ಳಿ ಅಂಕಲ್ ನೋಡಿ. ಚೈತ್ರ, ಏನು ನಿಮ್ಮ ಪ್ಯಾಂಟ್ ಶರ್ಟ್ ಹಾಕೋ? ನಿಮ್ಮನ್ನ ನೋಡು. ಒಳ್ಳೆ ಜೆಂಟ್ಲ್ಮನ್ ಇದಾಗಿದೆಯಲ್ಲೋ. ತುಂಬಾ ಚೆನ್ನಾಗಿದೆ. ಒಂದ್ ನಿಮಿಷ ಇರು. ತಿಮ್ಮ ತಿಮ್ಮ ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ತಿಮ್ಮ. ನಂಗ್ ಗೊತ್ತಿಲ್ಲ. ಎಲ್ಲಿ ಎಲ್ಲ ಒಟ್ಟಿಗೆ ನಿಂತ್ಕೊಳ್ಳಿ, ಒಂದ್ ಫೋಟೋ ತಗೊಳ್ತೀನಿ. ಚೈತ್ರ, ಎಲ್ಲ ಸ್ಮೈಲ್ ಮಾಡ್ಬೇಕು. ಓಕೆ, ಸ್ಮೈಲ್ ಸ್ಮೈಲ್. ಓಕೆ ಮೇಡಮ್ ನೀವು ನಿಂತ್ಕೊಳ್ಳಿ, ನಾನು ಫೋಟೋ ತೆಗಿತೀನಿ. ಮೇಡಮ್ ಸ್ವಲ್ಪ ಹತ್ರ ಬನ್ನಿ ಮೇಡಮ್, ಇನ್ನು ಸ್ವಲ್ಪ. ತಿಮ್ಮ ಸ್ವಲ್ಪ ಮುಂದೆ ಬಾ. ನಾನ್ ಚೆನ್ನಾಗಿದ್ದೀನತ್ತೆ. ನೀವ್ ಹೇಗಿದ್ದೀರಾ? ಹೇಗಿದ್ದೀರಾ ಮಾವ? ನಾವು ಚೆನ್ನಾಗಿದೀವಮ್ಮ. ಉದಯ್ ನಿನ್ನ ಹತ್ರ ಬಹಳ ಕೆಟ್ಟದಾಗ ನಡ್ಕೊಂಡಮ್ಮ. ನಾನು ಅವನಿಗೆ ಬುದ್ಧಿ ಹೇಳ್ದೆ, ಹೋಗಿ ನಿನ್ನ ಹತ್ರ ಕ್ಷಮೆ ಕೇಳ್ಕೊ ಅಂತ. ಅವನು ಬಂದಿಲ್ಲ ಅಂತ ಕಾಣಿಸುತ್ತೆ. ಬೆಂಗಳೂರಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿದ್ದಾನೆ. ಬಂದ್ಮೇಲೆ ಅಮೆರಿಕಕ್ಕೆ ಹೋಗ್ತೀನಿ ಅಂದ. ಅವ್ರು ಹೋದ್ರೆ ಹೋಗ್ಲಿ ಬಿಡಿ ಮಾವ. ನಾನ್ ಚೈತ್ರನ್ ಜೊತೆ ಇಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅಯ್ಯಯ್ಯೋ, ಸರಿನಮ್ಮ. ಮಾವ, ಜೋರಾಗಿ ಹಾಕು ತಿಮ್ಮ. ತಪ್ಪು ತಿಳ್ಕೊಬೇಡಿ. ನಿಂಗೆ ಆಡಕ್ಕೆ ಬರಲ್ಲ. ಅವ್ರು ಯಾವಾಗಾದ್ರೂ ಬರ್ಲಿ, ನಾನಿಲ್ಲೇ ಎಸ್ಟೇಟ್ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಚೈತ್ರನು ಇಲ್ಲೇ ಸ್ಕೂಲಿಗೆ ಸೇರಿಸ್ತೀನಿ. ಹೇಗೂ ನೀವು ಹತ್ರದಲ್ಲೇ ಇರ್ತೀರಲ್ಲ, ನೀವ್ ಯಾವಾಗ ಬೇಕಾದ್ರೂ ಬರಬಹುದು. ನಾವು ಅಲ್ಲಿಗೆ ಬರ್ತೀವಿ. ಅವರಂತೂ ನಿಮ್ಮ ಆಸೆ ನೆರವೇರ್ಸಕ್ಕಾಗ್ಲಿಲ್ಲ, ನಾನಂತೂ ನಿಮ್ಮ ಆಸೆ ನೆರವೇರಿಸ್ತೀನಿ. ನಾನು ಚೈತ್ರ ಇಲ್ಲೇ ಉಳ್ಕೋತೀವತ್ತೆ. ಆಯ್ತಮ್ಮ, ನಿನ್ ತಾಳ್ಮೆಗೆ ಒಂದಿನ ಬೆಲೆ ಬಂದೇ ಬರುತ್ತೆ. ಹೋಗ್ಬೇಕು, ಅದೊಂದಲ್ಲ ಒಂದಿನ ಹೋಗುತ್ತೆ. ಬಲವಂತದಿಂದ ಅದು ಆಗಲ್ಲಮ್ಮ. ಅಂಜನಾ, ನೀನ್ ಇರೋದಕ್ಕೆ ಒಂದು ಒಳ್ಳೆ ಎಸ್ಟೇಟ್ ನೋಡ್ತೀನಮ್ಮ. ನಾವಿನ್ನು ಬರ್ತೀವಮ್ಮ. ಚೈತ್ರ, ನಾವಿನ್ನು ಬರ್ತೀವಮ್ಮ. ತಾತ, ನನ್ ಜೊತೆ ಬಾ, ಅಯ್ಯೋ. ನಾನ್ ಬಂದೆ ತಾತ. ಬಾ ತಾತ. ಅಮ್ಮ ಅಮ್ಮ, ಅಜ್ಜಿ ಅಜ್ಜಿ ನೀನು ಬಾಜಿ. ಆಯ್ತು 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 ಆಯ್ತು, ಕೊಳಮ್ಮ. ನಡಿ ನಡಿ ನಡಿ. ತಿಮ್ಮ, ಅಜ್ಜಿ ತಾತನ ಬರ್ತಿದ್ದಾರೆ. ಎಲ್ಲ ಎಲ್ಲ ಸೇರಿ. ಅಯ್ಯ. ಬಿಡಿ ತಾತ. ಅಜ್ಜಿ. ಅಯ್ಯ. ಅಮ್ಮ ನಡಿ ಅಜ್ಜಿ ನಾನು ಹಾಕಿದ್ದೀನಿ. ವೆರಿ ಗುಡ್. ಓ